ಲವ್ಲಿ, ಇದು ನಮ್ಮ ಹುಡುಗರು ಅಂದ್ರೆ ಬಲೆ ಚಪ್ಪಾಳೆ. ಹಾಯ್, ಹಲೋ, ನಮಸ್ಕಾರ. ನೀನ್ ನೋಡ್ತಾ ಇರಾ ಇದು ವೀಕೆಂಡ್ ನ ಲಾಫಿಂಗ್ ಕಥಾ ಕಳಿ ಗೆಚ್ಚಿ ಗಿಲಿ ಗಿಲಿ. ನಿನ್ನೆಯಿಂದ ನಿಮ್ನೆಲ್ಲರನ್ನು ರಂಜಿಸ್ತಾ ಇದ್ದಂತ ನಮ್ಮೆಲ್ಲ ಎಂಟರ್ಟೈನರ್ಸ್ ಇವತ್ತು ತಮ್ಮ ಪರ್ಫಾರ್ಮೆನ್ಸ್ ಗಳ ಮೂಲಕ ಇನ್ನಷ್ಟು ಮನೋರಂಜನೆಯನ್ನು ಕೊಡೋದಕ್ಕೆ ರೆಡಿಯಾಗಿ ಕೂತಿದ್ದಾರೆ. ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮೆಲ್ಲ ಕನ್ನಡದ ಪ್ರೇಕ್ಷಕರಿಗೆ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ, ವಂದೇ ವಂದೇ. ಥ್ಯಾಂಕ್ ಯು. ಗಿಚ್ಚಿ ಗಿಲಿಗಿಲಿಯ ಇವತ್ತಿನ ಸಂಚಿಕೆಯಲ್ಲಿ ಬರ್ತಾ ಇರೋಂತ ಮೊದಲ ಪರ್ಫಾರ್ಮೆನ್ಸ್, ಪ್ರೀತಿ ಮಾಡಿದ ಹೆಂಡತಿ ಮನೆ ಬಿಟ್ಟು ಓಡ್ ಹೋದ್ಮೇಲೆ ಈ ಸಮಾಜದಲ್ಲಿ ಹೇಗೆಲ್ಲ ಜೀವನ ಮಾಡಬಹುದು ಅಂತ ತಮ್ಮ ಸ್ಕಿಟ್ ನ ಮೂಲಕ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಅಯ್ಯಪ್ಪ, ಚಿಲ್ಲರ್, ಮಂಜು, ಪ್ರಶಾಂತ್ ಹಾಗೂ ರಾಘವೇಂದ್ರ. ಏನು ಶಾಕ್ ಆಯ್ತಾ? ಶಾಕ್ ಆಯ್ತು, ದೇವರೇ ಆಯ್ತು. ಆಗಿರ್ಲೇಬೇಕು ಅಂತ ತಾನೇ ನಾನು ಇವತ್ತು ಈ ಗೆಟಪ್ಪಲ್ಲಿ ಇಲ್ಲಿ ಬಂದಿರೋದು. ಏನಂತ ಹೇಳಿ ಊರವ್ರನ್ನೆಲ್ಲ ಎದ್ರಕೊಂಡು ಒಂದು ಹುಡುಗಿನ ಮದ್ವೆ ಆದೆ ಸರ್. ಮದ್ವೆ ಆಗಿದ್ ನೆಕ್ಸ್ಟ್ ಡೇನೆ ನನ್ಬಿಟ್ಟು ಹೋಗ್ಬಿಟ್ಲು. ಅಂದವರೆಲ್ಲ ಸೌಂದರ್ಯ ಎಲ್ಲಿ ಸೌಂದರ್ಯ ಎಲ್ಲಿ ಅಂತ ಅಂತಾರೆ. ಇಲ್ಲೇ ಇದ್ದಾಳೆ ಸರ್, ಕರ್ಕ ಬರ್ತೀನಿ ಅಂತ ನಾನೇ ಹೋಗಿ ಸೀರೆ ಉಡ್ಕೊಂಡು ಬರ್ತಾ ಇದ್ದೀನಿ ಸರ್. ಯಾರಿಗೂ ಮುಖ ತೋರ್ಸಕ್ ಆಗ್ತಿಲ್ಲ ಸರ್. ನನ್ನ ಪರಿಸ್ಥಿತಿ ಹಿಂಗೆ ಸರ್. ಒಬ್ಬನೇ ಒಂದೇ ಮನೇಲಿ ಡ್ಯೂಯಲ್ ಕ್ಯಾರೆಕ್ಟರ್ ಮಾಡ್ತಾ ಇದೀನಿ ಸರ್. ರಾಘು, ರಾಘು, ಈ ಜೋಲ್ ನನ್ ಮಗ ಬೇರೆ ಬಂದ ಅನ್ಸುತ್ತೆ. ಪ್ರಶಾಂತ್, ಇದ್ ನಿನ್ ರಿಯಲ್ ಕ್ಯಾರೆಕ್ಟರ್ ತಾನೆ? ಸುಮ್ ಕೂತ್ಕೋ. ಏನಿ ಸೌಂದರ್ಯ, ಸೌಂದರ್ಯ ರೇ, ನಿಮ್ ಮನೆಯವ್ರು ಇಲ್ವಾ? ಅಯ್ಯೋ, ಅವ್ರು ಇವಾಗ ತಾನೇ ಸ್ನಾನಕ್ ಹೋದ್ರು ರೀ. ಒಬ್ರೇನಾ? ರೀ, ಸ್ನಾನಕ್ ಬಿಸ್ನೀರ್ ಖಾಲಿ ಆಗಿದ್ಯಾ? ತಗೊಬರ್ತೀನ್ರಿ. ನಾನು ತುಂಬಾ ವರ್ಷದಿಂದ ಇವಳನ್ನ ನೋಡೋಣ ಅನ್ಕೊಂಡೆ. ನೋಡಕ್ಕೆ ಆಗಿಲ್ವಲ್ಲ ಮ್ಯಾಮ್. ಆದ್ರೂ ರಾಘು ಹಿಡಿಯೋದು ಹಿಡ್ದ, ಸಕ್ಕತ್ತಾಗಿ ಇವಳನ್ನ ಹಿಡ್ದ. ಅಯ್ಯಪ್ಪ, ನನ್ ಹೆಂಡತಿ ಓಡೋಗಿದೆ ಒಳ್ಳೇದಾಯ್ತು ಸರ್. ಇಲ್ಲ ಅಂದ್ರೆ ಈ ನನ್ ಮಗಂದ್ 2-3 ಮಕ್ಳು ನಮ್ಮನೇಲಿ ಓಡಾಡ್ಕೊಂಡಿರ್ತಾ ಇದ್ವು. ಹೊಸ ಮನೆ ಮಾಡಿದೀವಿ ಆಲ್ರೆಡಿ. ನೀ ರೆಡಿ ಪೊಸಿಷನ್ ಅಲ್ಲೇ ಇದೀಯಾ ಮಗ? ಅಕ್ಕಪಕ್ಕದವ್ರನ್ನ ಪರಿಚಯ ಮಾಡ್ಕೊಳ್ತಿದ್ರಿ ಹೆಂಗೋ? ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ. ಅಯ್ಯಪ್ಪ ಅಯ್ಯಪ್ಪ, ಬಾರ 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 ಇಲ್ಲ. ಅಯ್ಯಪ್ಪ, ಅಲ್ಲಿ ರಂಗೋಲಿ ಇದೆ ಅಂದ್ರೆ ಒಳಗಡೆ ರಂಗಾಗಿರೋ ಹುಡುಗಿ ಅವಳೆ ಅಂತಾನೆ ಲೆಕ್ಕ. ಒಳ್ಳೆ ಹುಡುಗಿ ಇರ್ತಾರೆ. ಪೊಸಿಷನ್ ಸ್ವಲ್ಪ ಚೇಂಜ್ ಮಾಡು. ಈ ವಯಸ್ಸಿಗೆ ಏನು ಉತ್ಸಾಹ, ಏನು ಸರಕ್ಕೆ ಪರಕ್ಕೆ ಆಬಾದು. ಇವ್ರೇ ನೀವೇ ಬೇಕಿತ್ತು. ನೀವೇ ಬೇಕಿತ್ತು.
ನೀರ್ ಬೇಕಿತ್ತು. ಅಷ್ಟೇ ತಾನೇ, ಹೋಗ್ ತಗೋ ಬಂದ್ಬಿಡ್ತೀನಿ. ಏನೋ ಹೇಳು. ಇಲ್ಲಿ ನೋಡಿ, ಜಾಸ್ತಿ ಹತ್ರ ಬರ್ಬೇಡಿ, ಯಾಕೆ? ಕಾಣಿಸ್ಬಿಡುತ್ತೆ. ನಮ್ಮ ಮನೆ ಒಳಗಡೆ ಇರೋರಿಗೆ ಕಾಣಿಸ್ಬಿಡುತ್ತೆ ಅಂತ ಹೇಳಿ. ಹಿಂದ್ಗಡೆಯಿಂದನೇ ಹಿಂಗವಳೆ, ಇನ್ನು ಮುಖ ಹೆಂಗಿರ್ಬೇಡ. ಅದು ಬಿಡೋ, ಮಕಾನೇ ನೋಡಕ್ಕಾಗಿಲ್ವಲ್ಲು. ಅವಸರ ಮಾಡ್ಬೇಡ ಯಪ್ಪ, ಕಾದ್ರೆ ತಾನೇ ಎಲ್ಲ ಸಿಗೋದು. ಅವಳು ಬರ್ತಾಳೆ, ಬಂದ್ಮೇಲೆ ಮುಖ ನೋಡಿ ಕ್ಯಾಚ್ ಹಾಕೊಂಡ್ಬಿಡೋಣ. ಎಕ್ಸ್ಕ್ಯೂಸ್ ಮೀ. ಎಸ್. ಇವ್ರೆ, ಏನ್ ಹೇಳಿ? ಅದು ಏನಾರು ಮಾತಾಡ್ಸೋ. ನಿಮ್ಮ ಹೆಸರು? ಅಯ್ಯೋ, ನನ್ನ ಹೆಸ್ರಾ? ನಿಮ್ಮಿಬ್ರು ಮುಖದಲ್ಲೂ ಇಲ್ದೇ ಇರೋದು. ನಮ್ಮಿಬ್ರು ಮುಖದಲ್ಲಿ ಇಲ್ದೇ ಇರೋದಾ? ಏನು ಸೌಂದರ್ಯ. ಏನಾರು ಕೇಳ. ಅದು ಯಾಕೆ ಮುಖ ಮುಚ್ಕೊಂಡಿದ್ದೀರಾ? ಏನಾಗ್ತಾ ಇದೆ? ಅದೇ ನಿಮ್ಮಿಬ್ರಿಗೂ ಆಗದೆ ಇರೋದು. ನಮ್ಮಿಬ್ಬರಿಗಾಗದೆ ಇರೋದು ಏನು? ನಾಚಿಕೆ. ಚೇಂಜ್ ಮಾಡ್ಬಿಟ್ಟ. ಯಾರೋ ನೀವು? ಅದು ಒಳ್ಳೆ ಪ್ರಶಾಂತರ ಬರ್ಬರ್ತಾನೆ ಬಾಕಿ ಹಿಡ್ಕೊಂಡ್ ಬಂದಿದ್ದೀರಾ? ನೀವ್ಯಾರು ಸರ್? ಸೌಂದರ್ಯ ಅಣ್ಣನ? ಅವಳಿಗೆ ತಾಳಿ ಕಟ್ಟರು ಗಂಡ ಕಂಡ್ರು ರಾಘವೇಂದ್ರ. ಗಂಡನ? ಇರ್ಲಿ ಮಗ, ಪ್ರೀತಿಗೆ ಕಣ್ಣಿಲ್ಲ. ಅದು ಅದು ಏನು ಬಂದಿದ್ದು? ಅದು ಸೌಂದರ್ಯ ಅವರು ಒಂದ್ ಬಕೆಟ್ ನೀರ್ ಕೊಟ್ಟಿದ್ರು, ಬಕೆಟ್ ನ ವಾಪಸ್ ಕೊಡೋಣ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮಾತಾಡ್ಸೋ. ಇವ್ರೇ, ನೀವೆಲ್ಲಿ ಕೆಲಸ ಮಾಡ್ತಾ ಇರೋದು? ನಾಸಾದಲ್ಲಿ. ನಾಸಾದಲ್ಲಿ ಏನ್ ಸರ್ ಮಾಡ್ತಾ ಇರೋದು? ಇವಾಗ ಈ ರಾಕೆಟ್ ಇದಿರತ್ತಲ್ವೇನ್ರಿ, ಅದು ನೋಡವನೇ ನೀವೇ ಮಾಡ್ತೀರಾ? ಇಲ್ಲ ಇಲ್ಲ, ಅದನ್ನ ಬಿಯರ್ ಬಾಟ್ಲಲ್ಲಿ ಇಟ್ಟು ಬೆಂಕಿ ಹಚ್ಚಿ ಡಮ್ ಅನಿಸ್ತೀನಿ. ಸೌಂದರ್ಯ, ಒಂದ್ ಸ್ವಲ್ಪ ಟಿಫಿನ್ ರೆಡಿ ಮಾಡಮ್ಮ. ಆಯ್ತು ರೀ. ಅವಳು ವಾಯ್ಸಲ್ಲೇ ಚೌಚೌ ಬಾತಿದೆಯಲ್ಲೋ. ನಾನ್ ಹೆಂಗಾನ ಮಾಡಿ ನೋಡ್ಬೇಕು ಅನ್ಸುತ್ತೆ, ಬಟ್ ಇವ್ನ್ ಗಂಡ ಏನೋ ನಾನು. ಗಂಡ ತಿಂಡಿ ಮಾಡ್ತಾ ಇರ್ತಾನೆ, ಆ ಗ್ಯಾಪ್ ಅಲ್ಲಿ ಒಂದ್ ಚೂರ್ ಕರೆದು ಬಿಡೋಣ. ಅದು ಸೌಂದರ್ಯ ಅವರೇ, ಸೌಂದರ್ಯ ಅವರೇ, ಹೆಂಗೋ ಮರ್ಯ. ಅದು ಏನು ಕರ್ದಿದ್ದು? ಏನಕ್ಕೆ? ಅದು ಚೂರ್ ನೀರ್ ಉಳ್ಕೊಂಡ್ಬಿಟ್ಟಿತ್ತು, ಅದಕ್ಕೆ ವಾಪಸ್ ಕೊಡೋಣ ಅಂತ ಬಂದ್ಬಿಟ್ಟು. ಅಯ್ಯೋ, ಹೌದಾ? ಅಯ್ಯೋ, ಇಲ್ಲಿ ನೋಡಿ, ಉಳಿದಿರೋ ನೀರ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ನಿಮ್ ಮನಸ್ಸು ನನಗೆ ತುಂಬಾ ಇಷ್ಟ ಆಯ್ತು. ಸೋ ಸ್ವೀಟ್ ಆಫ್ ಯು. ಮತ್ತೆ ಮುಖ ತೋರಿಸ್ತೀವಲ್ಲ, ಅಯ್ಯಪ್ಪ. ಏನೋ ಹೆಂಗೋ ಏನೋ ಒಂದ್ ಮಾಡ್ಬೇಕಲ್ಲ. ಅವಾಗ್ಲಿಂದ ಚಮಕಾಯಿಸ್ತಾವಳಲ್ಲ, ಏನ್ ಮಾಡೋದು? ಎಣ್ಣೆ ಮಾಡ್ಸಣ ಸೌಂದರ್ಯಂಗ ಅವಳು ಗಂಡನಿಗೆ. ಎಣ್ಣೆ ತಗೊಂಡ್ಬರ್ತೀನಿ. ತಗಬ, ಬೇಗ ತಗಬ. ಈಗ ಎಣ್ಣೆ ಹೊಡೆದ್ರೆ ಎಲ್ಲ ಸೌಂದರ್ಯ ಮುಖ ಆಚೆ ಬಂದು ಬಿಡುತ್ತೆ. ಬರುತ್ತೀವ. ಕರಿಲ್ಲ? ಅದು ಇವ್ರೇ, ಸೌಂದರ್ಯ ಅವ್ರೆ, ಬರಿವೋಳು. ಸರ್, ಇವತ್ತು ನಮ್ಮ ಅಯ್ಯಪ್ಪನ ಬರ್ತಡೇ ಸರ್. ಹ್ಯಾಪಿ ಬರ್ತಡೇ. thank you, sir. ಒಳ್ಳೇದಾಗ್ಲಿ. Thank you, ಸರ್ ಕರಿತಾನೆ ಸರ್. ಸರ್, ಅದ ನಂಗೆ ಯಾರು ಫ್ರೆಂಡ್ಸ್ ಇಲ್ಲ ಸರ್. ಎಲ್ಲ ಇದ್ದು ಸತ್ತಂಗವ್ರೆ ಸರ್. ನಾವು ಹೊಸಬ್ರು, ಫ್ರೆಂಡ್ಸ್ ಇಲ್ದ ಅನಾಥರು ಸರ್. ಕುಚಿಕ್ಕು ಕುಚಿಕ್ಕು ಕುಚಿಕ್ಕು
ನಾನಿದ್ದೀನಿ ಕಣ್ರಿ. ಫ್ರೆಂಡ್ಸ್ ಇಲ್ಲ ಅಂತ ಯೋಚನೆ ಮಾಡಬೇಡಿ, ನಿಮ್ ಜೊತೆ ಪಾರ್ಟಿ ನಾನು ಮಾಡ್ತೀನಿ. ಅದಕ್ಕೆ ಸರ್ ನಿಮ್ಮನ್ನೇ ಕರೆದಿದ್ದು. ಥ್ಯಾಂಕ್ ಯು ಸೋ ಮಚ್. ಸರ್ ಕೊಡ ನೀವು ಸ್ಟಾರ್ಟ್ ಮಾಡ್ತೀರಿ, ನನ್ನ ಸ್ವಲ್ಪ ಬೇರೆ ಪ್ಯಾಟರ್ನ್ ಇದೆ. ಪ್ಯಾಟರ್ನ ಒಂದೇ ನಿಮಿಷ ಬಂದ್ಬಿಟ್ಟು. ಇದೇನ್ ಸರ್ ಇದು? ಅಯ್ಯೋ ನಮ್ದು ದೊಡ್ಡ ಜಾಯಿಂಟ್ ಫ್ಯಾಮಿಲಿ ಕಣ್ರಿ. ನಮ್ಮ ಅಣ್ಣ ನಾವು ಎಲ್ಲ ಒಟ್ಟಿಗೆ ಕುತ್ಕೊಂಡು ಡ್ರಿಂಕ್ಸ್ ಮಾಡೋದು. ಅವ್ರಿಲ್ಲ ಅಂತ ಅಂದ್ರೆ ನಾವು ಕುಡಿಯಲ್ಲ. ಹಾಗೆ ಹಾಗೆ ಹಾಗೆ. ಸರ್ ಈ ಟೈಮಲ್ಲಿ ಒಂಚೂರು ಸೈಡ್ಸ್ ಏನಾದ್ರೂ ಇದ್ರೆ ಚೆನ್ನಾಗಿರೋದು. ಸೈಡ್ಸ್ ಸೌಂದರ್ಯ. ನಾನು ಹೋಗ್ತಾ ಇರಲ್ಲ ಸರ್. ನಾ ಹೇಳ್ತೇವೇನ್ರಿ ಸೌಂದರ್ಯ, ಇಲ್ಲಿ ಪಾರ್ಟಿ ಮಾಡ್ತಾ ಇದೀವಿ, ಒಂದ್ ಸ್ವಲ್ಪ ಸೈಡ್ಸ್ ಏನಾದ್ರು ಇದ್ರೆ ತಗೋಬಾರಮ್ಮ. ಬರ್ತಾರೆ ಹೇಳಿದೀನಿ. ಸರ್ ಇದು ನಿಮ್ಮ ಅಣ್ಣ. ಎಕ್ಸಾಕ್ಟ್. ಇದು ನೀವು ಅಲ್ಲ ಅಲ್ಲ, ಅವ್ರ ತಮ್ಮ. ನನ್ನ ತಮ್ಮ. ಸರ್ ನೀವು? ನಾನು ಕುಡಿಯೋದ್ ಬಿಟ್ಟು 5 ವರ್ಷ ಆಯ್ತು ರೀ. ಈಗ ನನಗೆ ಕುಡೀರಿ ಕುಡೀರಿ ಅಂತ ಫೋರ್ಸ್ ಮಾಡಬಾರ್ದು. ಇಲ್ಲ ಸರ್ ಇಲ್ಲ ಸರ್. ಅಯ್ಯೋ ಅಣ್ಣ 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 ಆಳ್ಬೇಡ ಆಳ್ಬೇಡ ಆಳ್ಬೇಡ. ಯಾರು ಹೇಳ್ತಾವ್ರ ಅಯ್ಯೋ ಸರ್? ನಮ್ಮ ಅಣ್ಣ ತಮ್ಮ ಇಬ್ರು ಆಳ್ತಾವ್ರೆ ಕಣ್ರಿ. ಯಾಕೋ ಮಗನೇ ಒಂದೇ ಪೇಗೆ ಕುಡ್ಸ್ಬಿಟ್ಟಲ್ಲ, ಇನ್ನೊಂಚೂರು ಹಾಕೋ ಅಂತ ಹೇಳ್ತಾರೆ ಕಣ್ರೀ. ಹಾಕ್ರಿ ಹಾಕ್ರಿ ಹಾಕ್ರಿ. ಸರ್ ಆಗ್ತೇನೆ ಒಂಚೂರು ಸೈಡ್ಸ್. ಸೈಡ್ಸ್ ಹೇಳ್ತೀರಿ ಹಾಕ್ರಿ. ಅಣ್ಣ ಅಣ್ಣ ನಿನ್ನ ನಾನು ಕುಡಿತೀನಿ ಅಣ್ಣ, ನಾನು ಕುಡಿತೀನಿ. ಸರ್ ಆದ್ರೂ ಇಷ್ಟು ಕುಡಿದ್ರಿ ಸೈಡ್ಸ್ ಸೈಡ್ಸ್ ಅವಳು ಇನ್ನೂ ತರಲಿಲ್ಲ. ಅಲ್ಲಿ ಯಾರೋ ಕರೀತಾರ ನೋಡಿ. ಯಾರು ಬರಲ್ಲ ಹೋಗೋ. ಬರಲ್ಲ ಹೋಗೋ. ಬಾಟ್ಲಿ ಗಿಟ್ಲ ಹೊಡ್ಬಿಡ್ತೇನೆ. ಸರ್ ಈ ಸೈಡ್ ಚಾರ್ಜ್ ತಂದು ಸರ್ ಸೌಂದರ್ಯ ಸೌಂದರ್ಯ ಹೇಳೋದಲ್ವ ಸರ್? ನೋಡ್ ನೀವ್ ಆ ಕಡೆ ಯಾರೋ ಕರೆದ್ರು ಅಂತ ನೋಡ್ತಾ ಇದ್ರಲ್ರಿ. ಈ ಸಲ ಜಡ್ಜಸ್ ಕರೆದ್ರು ತಿರ್ಗ್ಬೇಡ. ಎಲ್ಲ ಸರ್ ಇದು ಚೂರು ಉಪ್ಪು ಕಡಿಮೆ ಆಗ್ಬಿಟ್ಟಿದೆ ಸರ್. ಏನೋ ಉಪ್ಪು. ಸೌಂದರ್ಯ ಇಲ್ಲ, ಈ ಕಡೆ ತಿರ್ಕೊಂಡ್ ಕೂತ್ಕಡೆ. ಉಪ್ಪು ಹಾಕಿಲ್ಲ. ಉಪ್ಪು ಹಾಕಿ ಸರ್ ಹೌದು. ಸರ್ ಬಿಡ್ಬೇಡಿ ಸರ್. ತಗೊಳ್ಳಿ ಸರ್ ಇಟ್ಕೊಳ್ಳಿ. ಮಗ 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 ನಾನು ಹೋಗ್ ಬರ್ಲ. ಕೋಳಿ ಗುಡಿಗೆ ಹೋದ್ರೆ ಓನರ್ ನಾಯಿ ಹೊಡೆದಂಗ್ ಹೊಡಿತಾನೆ. ಅಯ್ಯಪ್ಪ ಅವಳು ಬರೋದ್ರೊಳಗೆ ಅವ್ನು ಇಡೀ ಫ್ಯಾಮಿಲಿ ಕರ್ಸಿ ಬಿಡ್ತಾನೆ ಕಣ. ನೀವೊಂದ್ ಚೂರು ಕುಡ್ಕೊಬಿಡ. ಪಾಟಿ ಮಗ ಚಿಲ್ಲರ್ ಚಿಲ್ಲರ್, ನೀವೀಗ ಒಂಚೂರು ಚಿಪ್ಸ್ ಬೇಕಂತೆ. ಚಿಪ್ಸ್ ಬೇಕಾ? ಪರವಾಗಿಲ್ಲ. ಕೊಡೋದ್ ಯಾಕೆ ತಿನ್ಸೇ ಬಿಡ್ತೀನಿ. ಅವ್ರು ಇವ್ರು ಕೊಡೋದ್ ಬಿಡು, ಫಸ್ಟ್ ಸೌಂದರ್ಯ ಕೊಡೋಣ. ಎಕ್ಸ್ಕ್ಯೂಸ್ ಮೀ. ಅಯ್ಯಪ್ಪ ಇದೇನು ಇಷ್ಟೊಂದು ಶೇಕ್ ಆಗ್ತಾ ಇದೆ ಈ ಸಲ? ಎಕ್ಸ್ಕ್ಯೂಸ್ ಮೀ ಸರ್. ಸರ್ ಆಕ್ಚುಲಿ ನಮ್ ಗದ ಹೇಳಿದ್ರು ಸರ್, ಸಾಸ್ ಎಲ್ಲ ಕೊಟ್ಟಿದ್ದಾರೆ, ಉಪ್ಪು ಕಮ್ಮಿ ಇದೆ ಅಂತ ಹೇಳಿದ್ರು ಸರ್. ಉಪ್ಪಿಡಿ ಸರ್. ಅದು ನೀವ್ಯಾಕೆ ಇಷ್ಟೊಂದು ಅಲ್ಲಾಡ್ತಾ ಇದೀರ ಸರ್? ನಮ್ ಹಸ್ಬೆಂಡ್ ಜಾಸ್ತಿ ಕುರ್ಸ್ಬೇಡಿ ಸರ್. ಯಾಕೆ? ಅಯ್ಯೋ ತುಂಬಾ ಕಾಟ ಕೊಡ್ತಾರೆ, ಮಲ್ಗಕ್ಕೆ ಬಿಡಲ್ಲ ಸರ್. ಇದೇನು ವಾಸನೆ ಬರ್ತಾ ಇದೆ? ಶೋ ನೀವು ಕುರ್ಸ್ಬಿಟ್ಟಿದ್ರ? ಅವರು ಟೈಟ್ ಆಗ್ಬಿಟ್ಟು ಲಿಪ್ ಕಿಸ್ ಕೊಟ್ಬಿಟ್ಟಾರೆ ಸರ್. ಅಲ್ಲ ಲಿಪ್ ನನಗೆ ಏರ್ಬಿಟ್ಟಿದೆ ಸರ್. ಅಲ್ಲ ಲಿಪ್ ಕಿಸ್ಸೋಕೆ ಬಾರಿ ಬಾಯಿ ಮೂವ್ಮೆಂಟ್ ಆಗ್ಬೇಕು, ಈ ಬಾಡಿ ಮೂವ್ಮೆಂಟ್ ಯಾಕೆ ಆಗ್ತಾ ಇದೆ? ಅದು
ಬಾಡಿ ಮೂವ್ಮೆಂಟ್ ಆಗ್ತಿಲ್ಲ ಸರ್. ನಿಮ್ಗೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ನಾನು ಡ್ಯಾನ್ಸ್ ಮಾಡ್ತಿದ್ದೀನಿ ಸರ್. ಏನಾಯ್ತು? ಅವನೊಂಚೂರು ಸಾಕಾಗಲ್ಲ, ಅವಂಗೂ ತೋರಿಸಿ. ಲೇ ಯಪ್ಪ, ಇದು ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗೋಳು ಗಂಡು ಅಲ್ಲ. ಗುಂಡು ಹಾಕೊಂಡಿದ್ದೆ ಗಂಡು. ಇವಾಗ ನೀವು ನಂಗೆ ಹೊಡಿತೀರಾ? ಹೊಡಿಯದ 100%. ಹಾಗಾದ್ರೆ ಒಂದೇ ನಿಮಿಷ ಸರ್. ಯಾಕೆ? ಏನೋ ಮಾಡ್ತಿದ್ದೀರಾ ಅದು? ಇವಾಗ ಹೊಡೀನಿ ಸರ್. ಅವ್ರನ್ನೆಲ್ಲ ಯಾಕೆ ಮುಚ್ತಾ ಇದ್ದೀರಾ? ಅಯ್ಯೋ, ನನ್ನ ಫ್ಯಾಮಿಲಿ ಮುಂದೆ ನಾನು ಒಂದಿನೂ ಕುಡ್ದಿಲ್ಲ ಸರ್. ನೀವ್ ಅನ್ಕೋಬಹುದು ಟೆಲಿಕಾಸ್ಟ್ ಇದು ಎಡಿಟ್ ಆಗಿರುತ್ತೆ ಅಂತ. ನಮ್ಮ ತಾಯಣೆಗೂ ಎಡಿಟ್ ಇಲ್ಲ. ನಿಜವಾಗ್ಲೂ ಇವನೇ ಒಳಗೋಗಿ ಎಷ್ಟು ಸೆಕೆಂಡ್ ಚೇಂಜ್ ಮಾಡಿದ ರಜ? 30 ಸೆಕೆಂಡ್. 30 ಸೆಕೆಂಡ್ಸ್ ಅಲ್ಲಿ ಹೋಗಿ ಪಂಚೆ ಆಗ್ತಾ ಇದ್ದ, ಈ ಕಡೆ ಸೀರೆ ಆಗ್ತಿದ್ದ. ಬಲೇ ರಾಗೋಗ ಒಂದ್ ಜೋರ ಚಪ್ಪಾಳೆ. ಬಟ್ ಈಗ ನಾನು ಸಾಧು ಸರ್ನ ಕೇಳ್ಬೇಕು, ಈ ಒಂದು ಸೌಂದರ್ಯ ಸಮರದಲ್ಲಿ ನಿಮ್ಗೆ ಯಾರು ಇಷ್ಟ ಆದ್ರು ಸರ್? ಒಳಗೋದವರ, ಆಚೆ ಬಂದವರ? ರಾಘವೇಂದ್ರ ಇಷ್ಟ ಆಯ್ತು. ಥ್ಯಾಂಕ್ ಯು ಸರ್. ಕಲಾವಿದನಾಗಿ ಫಸ್ಟ್ ದಿವಸ ನಾನು ಬಂದಾಗಿಂದ ರಾಘವೇಂದ್ರ ಇಟ್ಸ್ ಅ ವೆರಿ ವೆರಿ ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್. ಥ್ಯಾಂಕ್ ಯು ಸರ್. ನಿಮಗೆ ಸರಿಯಾಗಿ ಅವರಿಬ್ರು ಸಾಥ್ ಕೊಟ್ಟು ಈ ಸ್ಕಿಟ್ಟೇ ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ರಾಘವೇಂದ್ರ ಮ್ಯಾಮ್. ನಿನ್ನ ಈ ಎಫರ್ಟ್ ಇದೆಯಲ್ಲ, ಅದು ನಿನ್ನ ನಿಜವಾಗ್ಲೂ ಯಾವುದೋ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಹೋಗ್ಲಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ. ಥ್ಯಾಂಕ್ ಯು ಸೊ ಮಚ್. ಇಟ್ ವಾಸ್ ವಂಡರ್ಫುಲ್ ಎಫರ್ಟ್ ರಾಘವೇಂದ್ರ. ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಈ ಸ್ಕಿಟ್ಟಿನ ಜೀವಾಳವೇ ನಿನ್ನ ಪಾತ್ರ. ಆ ಪಾತ್ರನ ನೀನ್ ತುಂಬಾ ಚೆನ್ನಾಗಿ ನಿಭಾಯಿಸಿದೆ. ನಾನು ರಾಘವೇಂದ್ರ ಪ್ರತಿ ಸರಿ ಯಾವುದೇ ಒಂದು ಸ್ಕಿಟ್ ಅಲ್ಲಿ ರಾಘು ಬರುವಾಗ ನಾನು ಕಾಯ್ತಾ ಇರ್ತೀನಿ, ರಾಘವೇಂದ್ರ ಇವತ್ತು ಯಾವ ಕಾಸ್ಟ್ಯೂಮ್ ಹಾಕೊಂಡ್ ಬಂದಿದ್ದಾನೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ನೀವು ಅಷ್ಟೇ ಚಿಲ್ಲರ್. ಈ ಪಾತ್ರಕ್ಕೆ ರಾಘವೇಂದ್ರನ್ಗೆ ಸಪೋರ್ಟ್ ಮಾಡಕ್ಕೆ ನೀವುಗಳು ಇಲ್ದೆ ಹೋಗಿದ್ದಿದ್ರೆ ಈ ಸ್ಕಿಟ್ಟು ಅಷ್ಟು ಚೆನ್ನಾಗಿ ಬರ್ತಾ ಇರ್ಲಿಲ್ಲ ಅಂತ ನನ್ಗನ್ಸುತ್ತೆ. ನಿಮ್ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು ಮಂಜು. ಅಮೇಝಿಂಗ್. ಅಯ್ಯಪ್ಪ, ನಿಮ್ಮಿಬ್ಬರ ಎಂಟ್ರಿ, ನಿಮ್ಮ ಇಬ್ಬರ ಡ್ಯಾನ್ಸ್ ಸಖತ್ ಸ್ಟೈಲಿಶ್ ಆಗಿತ್ತು. ಸಖತ್ ಸ್ಟೈಲಿಶ್ ಆಗಿತ್ತು. ಅಯ್ಯಪ್ಪ, ನಿಮ್ಮನ್ನ ಬಿಗ್ ಬಾಸ್ ಮನೆಯಿಂದ ನೋಡ್ತಾ ಇದ್ದೀನಿ. ಬಿಗ್ ಬಾಸ್ ಮನೆಯಿಂದ ಇಲ್ಲಿವರೆಗೂ ಅಯ್ಯಪ್ಪನ್ಗೆ ಹೊಸ ಹೊಸ ಕ್ಯಾರೆಕ್ಟರ್ ಮಾಡ್ತಾರೆ. ಆದ್ರೆ ಡ್ಯಾನ್ಸ್ ಅಂತ ಕೊಟ್ರೆ ಅಯ್ಯಪ್ಪ ಸ್ವಲ್ಪ ಹಿಂದೆನೆ. ಅಂದ್ರೆ ಅಯ್ಯಪ್ಪನ ಒಬ್ಬ ವ್ಯಕ್ತಿಯಾಗಿ ಯಾವ ತರದ್ದೆಲ್ಲ ಡ್ಯಾನ್ಸ್ ಮಾಡಕ್ ನಿಮ್ಗೆ ಇಷ್ಟ? ಅಯ್ಯಪ್ಪನ್ ಒಳಗಡೆ ಇನ್ನೊಬ್ಬ ಯಪ್ಪ ಅವನೇ. ಕರೆಕ್ಟ್ ಅಲ್ವಾ? ಆ ಯಪ್ಪನ್ ಇವತ್ತು ತೋರ್ಸು. ಒಳಗಿರೋ ಅಯ್ಯಪ್ಪನ ಆಚೆ ಕರ್ಕೋಬಾ. ಎಸ್, ಒಂದು ಡ್ಯಾನ್ಸ್ ಬರ್ಲಿ. ಮ್ಯೂಸಿಕ್.
ಒಂದು ಅದ್ಭುತವಾದಂತ ಸ್ಕಿಟ್ಗೆ ನೀವೆಲ್ರು ಇವಾಗ ಡಬ್ಬಿಂಗ್ ಕೊಡ್ಬೇಕು. ಕಮಾನ್ ಗೋಲ್ಡನ್ ಗೆಲೆ ಗೆಲೆ. ಆಕ್ಚುಲಿ ಕಥೆನ ಬರೆದು ಕಲಾವಿದರು ಹುಡುಕ್ತಾರೆ, ಬಟ್ ನಮ್ಮಲ್ಲಿ ರಾಘವೇಂದ್ರ ಇದಾರೆ ಅಂತಾನೆ ಈ ಒಂದು ಕಥೆನ ಬರ್ಸಿದ್ದಾರೆ. ನಿಜವಾಗ್ಲೂ ಇದೊಂದು ದೊಡ್ಡ ಮಟ್ಟದ ಸಾಧನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಾನು ನೀವೀಗ ಕುತ್ಕೊಂಡಾಗ ಫುಲ್ ಶಾಕ್ ಅಲ್ಲಿ ನೋಡ್ತಾ ಇದ್ವಿ. ಈ ಮುಂಚೆ ಹಿಂಗ್ ಒಳಗೋದ ರಪ್ ಒಂದು ಸೀರಿಯಲ್ ಬರ್ತಾನೆ, ಮತ್ತೆ ಹೋಗ್ತಾನೆ ಯಾವ್ದೋ ಪ್ಯಾಂಟ್ ಪಂಚೆ ಹಾಕೊಂಡ್ ಬರ್ತಾನೆ. ಹೆಂಗಲ್ಲ ಸಾಧ್ಯ ಇದು? 6 ವರ್ಷದಿಂದ ಅದನ್ನೇ ಮಾಡ್ತಾ ಇದೀನಲ್ಲ ಅಣ್ಣ, ಅಭ್ಯಾಸ ಅಲ್ಲ ಇಷ್ಟು ಬೇಗ? ನಿಜವಾಗ್ಲೂ ಹೇಳ್ತೀನಿ, ಎಲ್ಲಾ ಹೆಣ್ಣು ಮಕ್ಕಳಿಗೂ ಈ ಟ್ಯಾಲೆಂಟ್ ಇದ್ದಿದ್ರೆ ಎಲ್ಲಾ ಗಂಡಂದ್ರು ಎಷ್ಟು ಸುಖವಾಗಿರ್ತಾ ಇದ್ರು. ಎಲ್ಲಾ ಮದುವೆಗಳಿಗೂ ಆನ್ ಟೈಮ್ ಹೋಗೋದಾಯ್ತು, ಎಲ್ಲಾ ಫಂಕ್ಷನ್ಗೂ ಆನ್ ಟೈಮ್ ಹೋಗೋದಾಗಿತ್ತು, ಎಲ್ಲಾ ಕಾರ್ಯಕ್ರಮಕ್ಕೂ ಆನ್ ಟೈಮ್ ಹೋಗೋದಾಯ್ತು. ದಯವಿಟ್ಟು ಎಲ್ಲಾ ಹೆಣ್ಮಕ್ಳಿಗೂ ಹೇಳ್ಕೊಡ್ಲಾ, ಈ ಒಂದು ವೇದಿಕೆ ಮೇಲೆ ಇವಾಗ ನಿನಗೊಂದು ದೊಡ್ಡ ಚಾಲೆಂಜ್ ಕೊಡ್ತಾ ಇದೀನಿ. ಹೇಳಿ ಅಣ್ಣ. ನೀನು ಎಷ್ಟು ಬೇಕಾನ ಬೇಗ ನೀನು ಸೀರೆನ ಚೇಂಜ್ ಮಾಡ್ತೀಯ, ಪಂಚನ ಹಾಕತ್ತೀಯ, ಎಲ್ಲ ಮಾಡ್ತೀಯ. ಆದ್ರೆ ಈ ಒಂದು ವೇದಿಕೆಯಲ್ಲಿ ಒಬ್ಬ ಮಹಾನ್ ನಟನ ಜನನ ಆಗಿದೆ. ಆ ಒಬ್ಬ ನಟ ಸಾಮಾನ್ಯ ನಟ ಅಲ್ಲ, ಅವನ್ ಏನ್ ಹೇಳೋಣ ಅವನ ಬಗ್ಗೆ. ಆ ನಟನಿಗೆ ಇವಾಗ ನೀನು ಸೀರೆ ಉಡ್ಸ್ಕೊಳ್ದನ್ನ 30 ಸೆಕೆಂಡ್ ಅಲ್ಲಿ ಹೇಳ್ಕೊಡ್ಬೇಕು. ಓಕೆ. ಆ ತರ ನಟ ಯಾರಿದಾರ ನೀನೇ ನೋಡು. ಆ ತರ ನಟನ ಜನನ ಎಲ್ಲಾಗಿದೆ ನೋಡು. ಈಗ ನೀನ್ ಹೇಳ್ಕೊಡ್ಬೇಕು, ಅಯ್ಯಪ್ಪ ಅದನ್ನ ಉಟ್ಕೊಂಡ್ ತೋರಿಸ್ಬೇಕು. 1 2 ರಾಘು ಕರೆಕ್ಟ್ ಆಗಿ ಹೇಳ್ಕೊಡ್ಬೇಕು. 1 2 3. ನೀ ಉಟ್ಕೊಳ್ಳೋದಲ್ಲ ಇಂಪಾರ್ಟೆಂಟ್, ಅವ್ನಿಗೆ ಹೇಳ್ಕೊಡ್ಬೇಕು. ಅವನ್ ಏನೋ ಇಷ್ಟ ಬಂದ ಸುತ್ಕತಾವನಲ್ಲ ಅವನು. ಆಯ್ತಾ? ಅಯ್ಯಪ್ಪ ರಾಘು ನೋಡು ನೋಡಿ ಈ ಎಡ್ಜ್ ನ ಹಂಗಿಂದ ಹಿಂಗ ಹಾಕೊಳ್ಳಿ. ಅಷ್ಟೇ. ಇವಾಗ ಇದಕ್ಕೆ ನೆರಿಗೆ ಹಾಕ್ಬೇಕು. ನೆರಿಗೆ ಕರೆಕ್ಟ್ ಆಗಿ ಬರ್ಬೇಕು. ಅಯ್ಯಪ್ಪ ಆ ಕಡೆ ನಡಿಬೇಕು, ಆ ಕಡೆ ನಡಿಬೇಕು. ನೀನ್ ಆ ಕಡೆ ಬಿಡಿ ಈ ಕಡೆ ಬಿಡಿ ಅಂದ್ರೆ ಅವ್ನಿಗೆ ಏನ್ ಅರ್ಥ ಆಗುತ್ತೆ? ಅಲ್ಲಿ ನೋಡಲ್ಲಿ ಮುಸ್ರ ಪಾತ್ರ ತೆಗ್ತಾವ್ನಲ್ಲಿ. ನೀವು ನೆರಿಗೆ ಮಾಡಿಸೋ ಅಷ್ಟರಲ್ಲಿ ಕೆಲವ್ರಿಗೆ ಹೆರಿಗೆನೆ ಆಗ್ಬಿಟ್ರೆ. ಹಂಗೆ ಶರ್ಟ್ ಬಿಚ್ಚಿ ಅಲ್ಲ ಅದಕ್ಕೆಲ್ಲ ಒಂದು ಎಷ್ಟು ಶೋನಲ್ಲಿ ನನ್ನ ಮಾನಾಪರಣ ಆಗ್ತಾ ಇದೆ ಸರ್. ನೀವೇ ನನ್ನ ಪಾಲಿನ ಕೃಷ್ಣ ಅನ್ಕೊಂಡ್ರಿ, ನೀವೇ ದುಶ್ಯಾಸನ ಆಗ್ಬಿಟ್ರಲ್ಲ. ನಾನು ಬೇರೆ ಏನು ಬಿಚ್ಚಿ ಕೇಳಿದೆ. ಪ್ಯಾಂಟ್ ಬಿಚ್ಚಿ ಪೀಕೆ ಅಲ್ಲ ಹಳೆ ಸಿಗಿಸ್ಬೇಕಾದ್ರೆ ಹುಷಾರು. ನೀನ್ ಬಂದೇ ಮೇಲೆ ಸ್ವಲ್ಪ ಮೇಲಿರ್ಲಿ, ಬೇರೆ ಹತ್ರನೇ ರೆಡಿ ಸ್ವಲ್ಪ ಮೇಲೆ. ಮಾಡ್ಬೇಕು. ಅದು
ಏನ್ರ ಕರ್ಮ ಇದು, ಏನೋ ಮಾಡ್ತಿದ್ಯಾ? ಕಲರ್ ವಂಶಿಕಾ ನಿಜವಾಗ್ಲು ಇನ್ನು ಏನೇನ್ ಆಗ್ಬೇಕು ಅಂತಿದ್ದೆ ನಾನು ಜೀವನದಲ್ಲಿ. ಭಾರತದ ಯಾವ ಆಂಕರ್ಗೂ ಈ ತರ ಹೆಂಡತಿ ಸಿಗದೆ ಇರ್ಲಿ. ಅಲ್ಲ, ನನಗೆ ಆಶ್ಚರ್ಯ ಆಗ್ತಿರೋದು, ಇಷ್ಟು ವರ್ಷದಿಂದ ರಾಘವೇಂದ್ರ ಹೆಂಗ್ ಸೇಫ್ ಆಗಿದ್ದಾನೆ ನಿಮ್ಗಳ ಮಧ್ಯೆ ಅಂತ. ಪಾಂಡೆ ಅನುಭವ ಇದಾದ್ಮೇಲೆ ನಾನು ಹೇಳ್ಬೇಕಾಗಿರೋದು ಒಂದೇ, ಹೇಳಿ. ನಾ ಬಂದೆ, ನಾನ್ ನೋಡ್ದೆ, ನಾ ಹಾಕೊಂಡೆ, ಎಲ್ಲ ಕಳ್ಕೊಂಡೆ, ಕಳ್ಕೊಂಡೆ. ಪಾಂಡೆ ಪಾಂಡೆ, ನಿಮ್ ಈ ಖುಷಿ ಮತ್ತಷ್ಟು ಜಾಸ್ತಿ ಮಾಡ್ಲಾ? ಬೇಡ, ಏನಪ್ಪ ಹುಡುಗಿರ? ಒಬ್ಬರೇ ಒಬ್ಬರ ವ್ಯಕ್ತಿನ ಕರಿತೀನಿ, ಅವ್ರು 60 ವರ್ಷದಿಂದ ಒಂದು ಅವಕಾಶಕ್ಕೆ ಹೆಂಗ್ ಕಾಯ್ತಾ ಇದಾರೆ ಅಂತ ನಿಮಗ್ ಗೊತ್ತಿಲ್ಲ. ಅವ್ರನ್ನ ಕರೆದು ನಿಮ್ಗೊಂದು ಡುಯೆಟ್ ಸಾಂಗ್ ಕೊಟ್ರೆ. ದಯವಿಟ್ಟು ಬೇಡ, ದಯವಿಟ್ಟು ಬೇಡ. ಯಾಕೆ ಡಾರ್ಲಿಂಗ್ ನನ್ನ ಮೇಲೆ ಕೋಪ? ದಯವಿಟ್ಟು ಬೇಡ. ಈ ಸುಂದರವಾದ ಜೋಡಿನ ನೋಡ್ಬೇಕು ಅಂತ ಯಾರಿಗೂ ಆಸೆ ಇಲ್ವಾ ಇಲ್ಲಿ?
ಹೇಳಿದ್ವಿ ಡ್ರೈ ಫ್ರೂಟ್ಸ್ ಅಂತ. ಎಲ್ಲ ಇಷ್ಟು ಶಕ್ತಿ ಅದೇ. ನನ್ನನ್ನು ನೋಡಿದ ಮೇಲೆ ಈ ಶಕ್ತಿ ಬಂತ ನಿಂಗೆ? ಹಾ? ಇಷ್ಟು ದಿನ ನೀನ್ ನನಗೋಸ್ಕರ ಕಾಯ್ತಿದ್ದ. ನಾನು ಹೆಣ್ಣು ಹುಡುಕ್ತಿರ್ಲಿಲ್ಲ ಅಣ್ಣ, ಹಾ. ನಿನ್ನೆ ಹುಡುಕ್ತಿದ್ದೆ. ಯಾಕ ಇದು? ಆ ಹೈಟು, ಆ ಬ್ಯೂಟಿ, ಆ ಕಲರು, ಆ ಮೀಸೆ, ಐ ಲವ್ ಯು. ಐ ಅನಿಷ್ಟದಿಯು ಇದು. ನೀನು ಅವ್ರನ್ನ ಮದ್ವೆ ಆಗಿದ್ಯಾ ಅಣ್ಣ, ನನ್ಗೇನು ಅಭ್ಯಂತರ ಇಲ್ಲ. ನಾನ್ ನಿಮ್ಮನ್ನ ಮದ್ವೆ ಆಯ್ತಾ ಇದ್ದೀನಿ, ಕಾಯ್ತಾ ಇರ್ತೀನಿ. ಪ್ರತಿ ಕ್ಷಣ ಪ್ರತಿ ದಿನ ಕಾಯ್ತಾ ಇರ್ತೀನಿ. ಐ ಲವ್ ಯು. ಈ 3 ಜನ ಸುಂದರಿಯರಿಗೆ ಬರ್ಲಿ ಚಪ್ಪಾಳೆ. ರಾಘು ಬಾ ಸೀರೆ ಬಿಚ್ಚಣ. 1000 ಸುಳ್ಳು ಹೇಳಿ ಒಂದು ಮದ್ವೆ ಮಾಡುವಂತ ದೊಡ್ಡವರು ಹೇಳ್ತಾರೆ. ಆದ್ರೆ ಇಲ್ಲಿಬ್ರು ಪ್ರೀತಿ ಮಾಡೋದಕ್ಕೋಸ್ಕರ 1000 ಕೋಟಿ ಆಸ್ತಿ ಇದೆ ಅಂತ ಸುಳ್ಳು ಹೇಳಿ ಏನೆಲ್ಲ ಪಜಿತಿ ಮಾಡ್ಕೋತಾರೆ ಅಂತ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ನಿಮ್ಮ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಿಲ್ಲರ್ ಮಂಜು, ಕಾರ್ತಿಕ್, PK, ಪ್ರಶಾಂತ್ ಹಾಗೂ ಅನನ್ಯ. ಮಗ ಏನ್ ಮಾಡೋದು? ನಾವೇ ಎಂಟರ್ಟೈನ್ಮೆಂಟ್ ಮಾಡ್ಕೋಬೇಕು. ಲೇ ಚಿಲ್ಲರ್ ಏನೋ ಮಾಡ್ತಿದ್ಯಾ? ಟೂತ್ ಪೇಸ್ಟ್ ಬರುತ್ತಾ ಅಂತ ನೋಡ್ತಿದ್ದೀನಣ್ಣ. ಲೇ ಒಂದ್ 10 ರೂಪಾಯಿ ಕೊಟ್ರು ಹೊಸಾದ್ ಬರಲ್ಲೇನ? ಬ್ಯಾಚುಲರ್ಸ್ ಲೈಫ್ ಅಣ್ಣ, 10 ರೂಪಾಯಿ ಎಲ್ಲಿಂದ ಬರುತ್ತೆ? ಒಂದೇ ಹೊತ್ತು ಊಟ ಮಾಡೋದಕ್ಕಣ್ಣ ನಾವು. ಚೆನ್ನಾಗಿ ಹೇಳ್ದೆ. ಮತ್ತೆ ಎಣ್ಣೆಗೆ ಎಲ್ಲಿಂದ ಬರುತ್ತೆ ದುಡ್ಡು? ಎಣ್ಣೆ ರಾತ್ರಿ ಆದ್ರೆ ಬಂದ್ಬಿಡುತ್ತಣ್ಣ. ಅದೇಂಗ್ ಬರುತ್ತೆ? ಅದು ಗೊತ್ತಿಲ್ಲ ಅಣ್ಣ, ದೇವ್ರ ಆಶೀರ್ವಾದ. ಆದ್ರೂ ನಿನ್ ಮೇಲ್ ತುಂಬಾ ಬೇಜಾರಿದೆ ಕಣ್ಣಣ್ಣ ನಂಗೆ. ಯಾಕೆ? ಯಾವಾಗ್ಲೂ ರೀಲ್ಸ್ ನ ಪ್ರಶಾಂತ್ ಜೊತೆ ನಿವೇದಿತ ಅವ್ರ ಜೊತೆ ಮಾತ್ರ ಮಾಡ್ತೀಯಲ್ಲ. ಒಂದ್ ಸತ್ಯ ಗೊತ್ತಿರ್ಲಿ ಅಣ್ಣ, ಏನು? ಕಂಟೆಂಟ್ ಇರೋವರೆಗೂ ಸ್ಕಿಟ್ಟೆ ಕೊನೆವರೆಗೂ. ಮಗ, ಏನೋ ಮಗ, ಇಲ್ಲೊಂದ್ ನೀರ್ ಬಾಟ್ಲಿ ಇಟ್ಟಿದ್ದೆ, ಅದನ್ನು ಯಾರೋ ಇಲ್ಲ ಇದೆ ಮಗ. ಯಾಕೋ? ಕೊಡೋ ಇಲ್ಲಿ. ಏಯ್ ಏನೋ ಮಾಡ್ತಾ ಇದೀಯಾ? ತುಂಬಾ ಹೀಟ್ ಆಗಿದೆ ಅಂತ ಡಾಕ್ಟರ್ ಹತ್ರ ಹೋದೆ. ಎಳ್ನೀರ್ ಕುಡೀರಿ ಅಂತ ಹೇಳಿದ್ರು. ಬ್ಯಾಚುಲರ್ ಅಲ್ವಾ, ದುಡ್ಡು ಎಲ್ಲಿದೆ, ಅದಕ್ಕೆ ನೀರ್ ಹಾಕೊಂಡ್ ಕುಡಿತಾ ಇದೀನಿ ಮಗ. ಜೀವನ ಪೂರ್ತಿ ಹಿಂಗೆ ಇದ್ಬಿಡ್ತೇವ ನಮಗ. ನಮಗೂ ಒಂದ್ ಟೈಮ್ ಬರ್ತದೆ ಕರ. ಹೌದು, ಇಂಟರ್ವ್ಯೂಗೆ ಹೋಗಿದ್ದಲ್ಲ, ಏನಾಯ್ತಾ? ಮಗ ಹೋಗಿದ ತಕ್ಷಣ ಫಸ್ಟ್ ಕ್ವಶನ್ ಗಡಿಯಾರ ತೋರಿಸಿ ಟೈಮ್ ಎಷ್ಟು ಅಂದ್ರು. ತಪ್ಪ ಅಂತ 12:15 ಅಂದೆ ಮಗ. ಔಟ್ ಅಂದ್ರು. ಟೈಮ್ ಕರೆಕ್ಟ್ ಆಗಿ ಹೇಳ್ದೆ ತಾನೆ? ಟೈಮ್ ಕರೆಕ್ಟ್ ಆಗಿ ಹೇಳ್ದೆ ಮಗ. ಅವನಿಗೆ ಇಷ್ಟ ಬಂದಾಗ 10 ಗಂಟೆಗೆ ಇಂಟರ್ವ್ಯೂ ಇಟ್ಕೊಂಡ್ರೆ ನಮ್ಗೇನ್ ಗೊತ್ತಿದೆ. ಡಿಂಗ್ರಿ ಬಿಲ್ಲಿ ಬಾಯ್ಲೆ. ಏನೋ ಡಿಂಗ್ರಿ ಬಿಲ್ಲ? ಏನೋ ಇದು, ನಿನ್ನೆ ಪೇಪರ್ ಕೊಡ್ತಾ ಇದೀಯಾ? ನೀನು ಒಂದಿನ ಲೇಟ್ ಆಗಿ ಬಿಲ್ ಕೊಡ್ತೀಯಾ, ನಾನು ಒಂದಿನ ಲೇಟ್ ಆಗಿ ಪೇಪರ್ ಹಾಕಿದೀನಿ. ಒಂದ್ ಸಖತ್ ಆಗಿತ್ತು, ಬಟ್ ಟೈಮಿಂಗ್ ವರ್ಕ್ ಆಗ್ಲಿಲ್ಲ ಅನ್ಸ್ ನನಗೆ. ಹೌದೌದ, ಬಿಡ್ತೇನೆ. ಹೋಗ. ಯಾಕೆ, ಏನಾಯ್ತು? ನನ್ ಪಾರ್ಟ್ನರ್ ಸರ್ ನನ್ ಜೊತೆ ಇದ್ದಾಗ ಇಡೀ ಸ್ಕಿಟ್ ಫುಲ್ ಹಾರಾಡ್ಕೊಂಡು ಓಡಾಡ್ಕೊಂಡಿದ್ಲು. ಪೇಪರ್ ಹಾಕೋ ಕ್ಯಾರೆಕ್ಟರ್ ಎಲ್ಲ ಮಾಡಂಗಾಗೋಯ್ತು ಸರ್. ಅದು ಇವಳೆ ಅವಾಗ ಅವ್ ಸ್ಕಿಟ್ ಅಲ್ಲಿ ಕಾಮಿಡಿ ಕಡಿಮೆ ಆದಾಗ ಒಂಚೂರು ಬಂದ್ ಮಾಡ್ಬಿಟ್ಟು ಹೋಗು. ಮಾಡ್ತೀನಿ ಚಿಲ್ಲರ್, ಆದ್ರೆ ಸೋಲೋ ಕಾಮಿಡಿನಾ? ಸೋಲೋ ಕಾಮಿಡಿ ಅಲ್ಲ, ಗೆಲ್ಲೋ ಕಾಮಿಡಿ ಮಾಡು. ಹಂಗಂದ್ರೆ ಜೋಡಿ ಕಾಮಿಡಿ ಸೈಡಿಂಗ್ ಅಲ್ಲಿ ರೆಡಿ, ಕಳಿಸ್ಬಿಡ್ತೀನಿ, ಕಳಿಸ್ತೀನಿ.
ಏನ್ ನಡೀತಿಲಿ, ಏನ್ ನಡೀತು? ಏನೋ ಪ್ರಶಾಂತ್, ನೀನು ನನ್ನ ಇಷ್ಟೊಂದು ಇಷ್ಟ ಪಡ್ತಾ ಇದ್ಯಾ? ಲಾರಿ ಎಲ್ಲ ಓಡಿಸ್ಕೊಂಡ್ ಬರ್ತಿದ್ದೀರಲ್ಲೋ, ಯಾಕೋ ನನ್ನ ಇಷ್ಟೊಂದು ಇಷ್ಟ ಪಡ್ತಾ ಇದ್ಯಾ? ಪೀಕೆ ಪೀಕೆ ಪೀಕೆ, ಸೂರ್ಯ ಯಾಕೆ ಬೆಳಕು ಕೊಡ್ತಾನೆ, ನಲ್ಲಿ ಯಾಕೆ ನೀರ್ ಬರುತ್ತೆ, ಜಡ್ಜಸ್ ಯಾಕೆ ಜಡ್ಜ್ಮೆಂಟ್ ಮಾಡ್ತಾರೆ ಅನ್ನೋ ಪ್ರಶ್ನೆಗೆ ಹೇಗೆ ಉತ್ತರ ಇಲ್ವೋ? ನೀನ್ ಕೇಳ್ತಿರೋ ಪ್ರಶ್ನೆಗೆ ಆತರ ಉತ್ತರ ಇಲ್ಲ ಪೀಕೆ, ಆತರ ಉತ್ತರ ಇಲ್ಲ. ಪ್ರಶಾಂತ್, ಐ ಲವ್ ಯು. ಪೀಕೆ, ನನ್ನನ್ನು ಯಾಕೆ ಇಷ್ಟೊಂದು ಇಷ್ಟಪಡ್ತೆ ಪೀಕೆ? ಈ ಕ್ಲೈಮೇಟ್ ಜೊತೆ ಇದ್ರೆ ಎಲಿಮಿನೇಟ್ ಆಗಲ್ಲ ಅನ್ನೋ ನಂಬಿಕೆ. ಐ ಲವ್ ಯು, ಐ ಲವ್ ಯು. ಗೊತ್ತಾಯ್ತು ಪೀಕೆ. ಅದ್ ಸರಿ, ಇದ್ ನಿನ್ ಮನೆನಾ? ನನ್ ಮನೇನೆ. ಓ, ಮತ್ತೆ 5,000 ಕೋಟಿ ಆಸ್ತಿ ಒಡೆಯ ಅಂತಿದ್ದೆ, ಈ ಮನೇಲಿ ಇದ್ಯಾ? ಅದು ನಮ್ಮಪ್ಪ ಚಿಕ್ಕ ವಯಸ್ಸಲ್ಲಿ ಅರಸು ಮೂವಿ ನೋಡ್ತಿದ್ರ, ನನ್ಗೂ ದುಡ್ಡಿನ ಬೆಲೆ ಗೊತ್ತಾಗ್ಲಿ ಅಂತ 3 ವರ್ಷ ಈ ರೂಮಲ್ಲಿ ಕೇಳಿದ್ರೆ. ಆದ್ರೆ ನಮ್ಮಮ್ಮ ಕೇಳ್ಬೇಕಲ್ಲ, ನನ್ ಮೇಲೆ ಪ್ರೀತಿ ಜಾಸ್ತಿ ಆಗಿ ಇಬ್ರು ಕೆಲ್ಸದವ್ರನ್ನ ಇಟ್ಟಿದ್ದಾರೆ. ಓ ಪ್ರಶಾಂತ್, ಇಷ್ಟೊಂದ್ ಪ್ರೀತಿ ಮಾಡ್ತೀಯ ಕಣೋ. ಐ ಲವ್ ಯು. ಹೌದು ಕಣೆ. ಅವಾಗ್ಲೇ ನಿನ್ ಮೇಲೆ ಲಾರಿ ಹತ್ಬೇಕಾರೆ ನಂಗ್ ಧೂಳ್ ರಟ್ಬಿಡ್ತು. ನಾನ್ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ನೀನ್ ಫ್ರೆಶ್ ಅಪ್ ಆಗಲ್ವಾ? ನಾನ್ ಫ್ರೆಶ್ ಇದೀನಲ್ಲ. ಗರ್ಲ್, ಹೆಂಗಿದ್ಯಾ? ಹೆಂಗೋ ಕಂಟೆಂಟ್ ಮಾಡ್ಕೊಂಡ್ ಜೀವನ ಮಾಡ್ತಾ ಇದೀನಿ. ಕರೆಕ್ಟ್ ಆಗಿ ಹೇಳ್ದೆ ಕಣೆ. ಏನ್ರ ಮಾತೆ, ಒಳಗೋಗು. ಯಾಕೋ ಅವಳು ಸಕ್ಕ ತಗೊಳ್ಳಿ. ಅವಳನ್ನ ಡೌ ಕಣೋ. ಏನ್ ಹೇಳ್ತಾ ಇದೀಯಾ? ಹೌದು ಮಗ, ಅಕ್ಷಯ್ ಸ್ಟುಡಿಯೋಸ್ ಇದೆಯಲ್ಲ, ಮಾತ್ರ 10 ಸ್ಟುಡಿಯೋ ಓನರ್ ಮಗಳು ಕಣೋ. 1,000 ಕೋಟಿಗೆ ಅವಳೆ ವಾರಸ್ದಾರಿ. ಅವಳನ್ನ ಪಟಾಯಿಸಿ ನಾನ್ ವಾರಸ್ದಾರ ಆಗೋಣ ಅಂತ ಅನ್ಕೊಂಡಿದೀನಿ. ಅಂತ ಹುಡುಗಿನ ಹೆಂಗೋ ಬೀಳಿಸ್ಕೊಂಡೆ? ಬ್ಯೂಟಿ ಮಗ, ಬ್ಯೂಟಿ. ಈ ಬ್ಯೂಟಿಗೆ ಬೀಳ್ದಾರ ಹುಡುಗಿರೇ ಇಲ್ಲ. ಯಾಕ್ರೋ ಯಾಕ್ರೋ ನೀನು ಹೊಡೆದಿರೋ ಪಂಚಿಗೆ ಈಗಲೇ ಗೋಲ್ಡನ್ ಬಜಾರ್ ಹೊಡೆದ್ರಿ, ಏನ್ ಮಾಡೋಣ ಅಂತ. ಹೇಳ, ಹೆಂಗ್ ಬೀಳ್ಸ್ಕೊಂಡ್ ಹೇಳು. ಏನಿಲ್ಲ ಮಗ, ಅವ್ರಪ್ಪನ ಹತ್ರ ಹೆಂಗ್ 500 ಕೋಟಿ ಆಸ್ತಿ ಇದೆಯೋ, ನಮ್ಮಪ್ಪನ ಹತ್ರ 5,000 ಕೋಟಿ ಆಸ್ತಿ ಇದೆ ಅಂತ ಹೇಳಿ ನಂಬಿಸ್ಬಿಟ್ಟೆ ಕಣ. ನನ್ನ ಮಗನೇ, ಅರ್ಧ ಕಪ್ ಟೀ ಕೊಟ್ರೆ ನಮ್ ಬಟ್ಟೆ ವಾಶ್ ಮಾಡ್ತೀಯ? ಅವಳು ಹೆಂಗೋ ನಂಬ್ತಾಳೆ ನೀ ಹೇಳಿದ್ದ. ಏನಿಲ್ಲ ಮಗ, 10% ಬಡ್ಡಿಗೆ ಅಂತ 10 ಲಕ್ಷ ರೂಪಾಯಿ ತಿಂದಿದ್ದೀನಿ. 2 ದಿವಸಕ್ಕೆ 10 ಲಕ್ಷ ರೂಪಾಯಿ ಓಕೆನಾ? ಪ್ರಶಾಂತ್, ಶಾರ್ಟೇಜ್ ಆಗುತ್ತೆ ಪ್ರಶಾಂತ್. ಹೌದಾ? ಆದ್ರೂ ನಾವಿಬ್ರು ಹೆಂಗೋ ಮೇಂಟೈನ್ ಮಾಡ್ತೀವಿ. ಆದ್ರೆ ಒಂದು ಪ್ರಾಬ್ಲಮ್ ಇದೆ ಕಣೋ. ಏನು? ಅದು ಅವಳ ಹತ್ರ ನೀವಿಬ್ರು ನಮ್ಮನೆ ಕೆಲ್ಸದವ್ರು ಅಂತ ಹೇಳ್ಬಿಟ್ಟಿದೀನಿ. ಮಗ, ಚಿಕ್ಕ ವಯಸ್ಸಲ್ಲಿ ನೀನು ಬೇಳಲ್ಲಿ ಬಾಯಿ ಹಿಡ್ಕೋತ್ಯ ಅಂತ ನಿಮ್ಮಮ್ಮ ಬೆಳಗ್ಗೆ ಬೇವಿನ ಸೊಪ್ಪು ಸೌಡ್ತಿರ್ಬೇಕಾದ್ರೆ ನನ್ನ ಬೇಳು ನಿನ್ನ ಬಾಯಲ್ಲಿ ಚಿಪ್ಸ್ ಮರ್ತ್ಬಿಟ್ಟ ಹಚ್ಚಿಲ್ಲ. ಲೇ ಕಾರ್ತಿ, ಚಿಕ್ಕ ವಯಸ್ಸಲ್ಲಿ ನೀನ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸುನೀತಾ ಟೀಚರ್ನ ನೋಡ್ಬಿಟ್ಟು ಚೆಡ್ಡಿಲೆ ಮಾಡ್ಕೊಂಡಾಗ ಹಿಂದೆಗಡೆಯಿಂದ ನಾನ್ ನೀರ್ ಬಿಟ್ಟಿದ್ದು ಮರ್ತೋದ ಕಾರ್ತಿ, ಮರ್ತೋದ. ಅದೆಲ್ಲ ಮರ್ತ್ಬಿಡ್ರು. ನಾನು ಇಲ್ಲಿವರೆಗೂ ಬರೋದಕ್ಕೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಷ್ಟು ಕಾರಣನೋ, ನನ್ನ ಮುಂದೆ ಜೀವನ ನಡೆಸೋದಕ್ಕೆ ನೀವಿಬ್ರು ಕಾರಣ ಕಂಡ್ರೋ, ನೀವಿಬ್ರು ಕಾರಣ. ಮಗ, ನಾವು ಬಕೆಟ್ ಹಿಡಿದು ಸ್ನಾನ ಮಾಡಿದ್ರಿ ಇವ್ನು ಜೀವನಾನೇ ಮಾಡ್ತಾವನಲ್ಲ. ಓನರ್ ನೋಡ್ಬಿಟ್ರಿ ಹೆಂಗೋ ಬಾಡಿಗೆ ಕಟ್ಟಿಲ್ಲ, ಹುಡುಗಿ ಕರ್ಕ ಬಂದಿದ್ಯಾ? ಅಲ್ಲೋ ಬಾಡಿಗೆ ಕಟ್ಬಿಡ್ರು. ಹೆಂಗೋ ಕಟ್ಟೋದು? ಒಂದ್ ಕೆಲಸ ಮಾಡಿ, ನಾನೇ ಬಾಡಿಗೆ ಕೊಡ್ತೀನಿ, ಕಟ್ಬಿಡಿ. ಎಷ್ಟು ಮಗ, ಎಷ್ಟು? 1 ತಿಂಗಳಿಗೆ 10,000, 3 ತಿಂಗಳಿಗೆ 55,000 ಮಗ. ಥ್ಯಾಂಕ್ಸ್ ಮಗ. ಮನೇಲಿ ಬತ್ತಿ ಉಂಟು, ಹಚ್ಚಕ್ಕೆ ದೀಪನೇ ಇಲ್ಲ. ಎಲೆಕ್ಟ್ರಿಕ್ ಬಿಲ್ ಕಟ್ಟದೆ 5 ತಿಂಗಳಾಗಿದೆ ಮಗ. ಎಷ್ಟು ಎಷ್ಟು ಹೇಳೋ, ಹೇಳು.
2 × 5 95,000 ಮಗ. ಲೇ ಇದೇನ್ ಮನೆಯಲ್ಲ ಶೂಟಿಂಗ್ ಸೆಟ್ ಹೆಂಗೋ 95,000. ಸೂರ್ಯ ಹೆಂಗ್ ಬೆಳಕ್ ಕೊಡ್ತಾನೆ, ನಲ್ಲಿ ಹೆಂಗ್ ನೀರ್ ಬರ್ತದೆ. ನಿಲ್ಸು. ಇದು ನನ್ನ ಡೈಲಾಗ್ ಇರಂಗಿದೆಯಲ್ಲ. ಬೇಬಿ ನಂಗೆ ಟೀ ಕಾಫಿ ಏನಾದ್ರು ಹೇಳ್ಬಿಡು. ಈಗ ಟೀ ಕಾಫಿ ಚಾರ್ಲಿಕ್ಸ್ ಅರ್ಮಿಟಾ ಅರಂಗೀತ ಎಲ್ಲ ತರಿಸ್ಬಿಡು. ನಂಗೆ ಏನ್ ಇಷ್ಟ ಆಗುತ್ತೋ ಅದನ್ನೇ ಕುಡಿತೀನಿ. ಓಕೆ ಹುಡುಗರ ಅವ್ರ ನಮ್ಮ ಹುಡುಗಿಗೆ ಏನ್ ಬೇಕಲ್ಲ ತರಗ್ರ. ಈ ಟೀ ಒಂದ್ ಚೂರು ಚೆನ್ನಾಗಿಲ್ಲ, ಸೆಗಣಿ ತರ ಇದೆ. ಸಗಣಿ ಟೇಸ್ಟ್ ಮಾಡಿದೀರಾ ಮೇಡಮ್ ನೀವು? ಯು ಕಂಟ್ರಿ ಬ್ರೂಟ್. ನನ್ಗೆ ಹೊಡಿತೀರಾ? ಥ್ಯಾಂಕ್ಸ್ ಮಗ. ಹೆಂಗೆ ಟೀ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಹಿಂದೆ ಒಂದ್ ಏಟಿಗೆ 10,000 ರೂಪಾಯಿ ಕೊಟ್ಟ ಅಂದ್ರೆ ಈ ಟೀಗ್ ಉಪ್ಪು ಹಾಕೊಂಡು ಹೋದ್ರೆ 5 ಏಟ್ ಮಿನಿಮಮ್ ಕೊಡ್ತಾನೆ ಮಾಡ್ತೀನಿ. ದಿಸ್ ಇಸ್ ವೆರಿ ಗುಡ್. ಕಾಫಿ ಆರ್ ಟೀ? ಟೀ. ಇದೇನಿದು? ಟೀಗೆ ಉಪ್ಪು ಹಾಕೊಂಡು ತಕೊಂಡ್ ಬಂದಿದ್ದಾನೆ. ಯು ಕಂಟ್ರಿ ಬ್ರೂಟ್. ಹೊಡಿಬೇಡಿ ಸರ್, ಅವ್ನು ಹೊಡೆದು ಗೊತ್ತಿಲ್ಲ ಸರ್, ಅವ್ನು ಹೊಡ್ಸ್ಕೊಂಡು ಗೊತ್ತಿಲ್ಲ ಸರ್. ನನಗ್ ಹೊಡ್ರಿ ಸರ್, ನನಗ್ ಹೊಡ್ರಿ. ನೀವು ತಪ್ಪನ್ನ ಒಪ್ಕೊಂಡಿದ್ರ ನಾನು ಕ್ಷಮಿಸಿದೀನಿ, ಹೋಗಿ. ಏನ್ ಕ್ಷಮಿಸೋದು? ನನ್ಗೆ ಹೊಡಿ ಫಸ್ಟ್. ಇಲ್ಲ ಕಣ, ಒಂದ್ 2 ಚಾನ್ಸೇ ಇಲ್ಲ. ತಪ್ಪನ್ನ ಒಪ್ಕೊಂಡು ಕ್ಷಮಿಸಿದ್ಮೇಲೆ ನೀವು ದೇವ್ರಾಗ್ತೀರಾ. ನಾನು ಕ್ಷಮಿಸಿ ದೊಡ್ಡ ಮನುಷ್ಯ ಆಗ್ತೀನಿ ಕಣ. ನೀವು ದೊಡ್ಡ ಮನುಷ್ಯ ಆಗೋದು ಯಾವ ಕೋಳಿ ಮಗ ಬೇಕು ಸರ್? ಹೊಡಿರಿ ಸರ್, ನೀವು ನಮ್ಗೆ ಹೊಡಿಯಲ್ಲ, ಕ್ಷಮಿಸಿದೀನಿ, ಹೋಗು. ಎಲ್ಲ ಹಾಳು ಮಾಡಿ. ಬೇಬಿ ನಿನ್ ಶರ್ಟ್ ಅಲ್ಲಿ ನೋಡು ಏನೇನೋ ಆಗಿದೆ. ದಿಸ್ ಗೈ ಇಸ್ ಚೆಲ್ಲಿಂಗ್ಸ್, ಐ ಗೋ ಕ್ಲೀನಿಂಗ್ಸ್. ನನಗೂ ದುಡ್ಡು ಮಾಡಕ್ ಬಿಡ್ತಾ ಇಲ್ವಲ್ಲ ಮಗ. ನಾನ್ ಮಾಡ್ಕತೀನಿ. ಈ ಗ್ಯಾಪ್ ಅಲ್ಲಿ ಹೆಂಗ್ ದುಡ್ಡು ವರ್ಕೌಟ್ ಮಾಡ್ಕತೀನಿ ನೋಡ್ಕತಾ ಇರಿ ಈಗ. ಸಾರಿ. ಇಟ್ಸ್ ಓಕೆ. ಯಾಕೆ ಸೋಕೆ ಅಂದ್ರಲ್ಲ. ಹೋಗಿಪ್ಪ. ಅಣ್ಣ ಹೋಯ್ತವ್ ನೋಡೀಗ. ಹಣೆಯಲ್ಲಿ ಬರೆಯದ ನಿನ್ನ ಹೆಸರ ಹೃದಯದಿ ನಾನು ಬರೆದಿಡುವೆ. ಒಂದು 2 3 4 5 6. ಥ್ಯಾಂಕ್ ಯು. ಹುಡುಗಿರ ಹತ್ರ ಹೆಂಗ್ ನಡ್ಕೋಬೇಕು ಅಂತ ಗೊತ್ತಾಗಲ್ವೇನೋ. ಯು ಕಂಟ್ರಿ ಬ್ರೂಟ್ಸ್ ಆಫ್ ದ ಬೂಟ್ಸ್. ನನಗ್ ತುಂಬಾ ಹಸ್ವಾಗ್ತಾ ಇದೆ, ಏನಾರು ತರ್ಸು. ಲೋ, ನಮ್ ಬೇಬಿಗೆ ಊಟ ತಗೊಂಬರ್ರು. ನಿಂಗ್ ಹಸ್ವಾಗ್ತಾ ಇಲ್ವಾ? ಇಲ್ಲ ಬೇಬಿ, ನಿನ್ ಕೆನ್ನೆನೆ ಬನ್ನು, ನಿನ್ ತುಟಿನೇ ಜಾಮು. ಅದನ್ನ ಕಚ್ಚಿ ತಿಂದ್ರೆ ಕೊಡು ಏನೋ ಕೊಡು ಕೊಡೋದು. ಆ ಕಡೆ ತಿರ್ಗು ನೋಡ್ಬಿಡ ಕಣ, ಈ ಕಡೆ ತಿರ್ಕೊಳ. ಸರ್ ಊಟ ಸರ್. ತಗೊಳ್ಳಿ ಮೇಡಮ್. ಯಾರ್ ಗುರು ಕರ್ಮ. ಒಳ್ಳೆ ಕೆಲ್ಸ, ಅವ್ರಿಬ್ರನ್ನ ಮೂವಿ ಕಳಿಸ್ಬಿಡು. ನೋಡ್ರ ನೀವಿಬ್ರು ನೈಟ್ ಶೋ ಮೂವಿ ನೋಡ್ಕೊಂಬರ್ರು. ಒಳ್ಳೆ ಇಂಗ್ಲಿಷ್ ಮೂವಿ ನೋಡೋಣ ಬರ. ಬೇಡ ಇಂಗ್ಲಿಷು 1.5 ಅವರ್ ಸಿನಿಮಾ. ಯಾವ್ದಾದ್ರು ಹಳೆಯ ಸಿನಿಮಾ ನೋಡ್ಕೊಂಬರ 3.5 ಅವರ್ದು. ನಾವಿಬ್ರು ಒಳಗಡೆ ಹೋಗೋಣ, ನಾನೇ ಊಟ ಮಾಡಿಸ್ತೀನಿ ಬಾ. ಮಗ ಏನ್ ಹೇಳ, ಫೈಟಿಂಗ್ ರೊಮ್ಯಾನ್ಸ್ ಸಖತ್ತಾಗಿತ್ತು ಕಣ. ಕ್ಲೈಮ್ಯಾಕ್ಸ್ ಫಸ್ಟ್ ಹಾಕ್ಬೇಕಿತ್ತು ಮಗ. ಇಲ್ಲೊಂದ್ ಮನೆ ಇತ್ತಲ್ಲೋ, ಏನಿದು ನಮ್ ಲೈಫ್ ಸ್ಟೈಂಡ್ ಆಗುತ್ತೆ ಅಂದ್ರೆ ಬಸ್ ಸ್ಟ್ಯಾಂಡ್ ಆಗಿ ಹೋಗುತ್ತೆ. ಏನಾಯ್ತು?
ಲೇ ಅವಳು ಬಂದಿದ್ದವಳು ಡವಲ್ ಕಣೋ ಹಳ್ಳಿ ಕಳ್ಳಿನ ಮತ್ತು ಸ್ಟುಡಿಯೋ ಓನರ್ ಮಗಳು ಅಂದಲ್ಲೋ. ಅದು PK ಸ್ಟುಡಿಯೋ ಮುಂದೆ ನಿಂತಿದ್ಲಾ, ನಿನ್ ಹೆಸರೇನು ಅಂತ ಕೇಳ್ದೆ, PK ಅಂದ್ಲು, ಅದಕ್ಕೆ ಕರ್ಕೊಂಬಂದ್ಬಿಟ್ಟೆ ಕಣೋ. ಅಯ್ಯೋ ನನ್ ಮಗನೇ ಎಲ್ಲ ಹೋಯ್ತು. ಅಪ್ಪ ಇವನ ಹತ್ರ ದುಡ್ಡು ಇಸ್ಕೊಂಡ್ ಪುಣ್ಯ ಮಾಡಿದ್ವಿ ಕಣೋ, ಆ ದುಡ್ಡಾದ್ರೂ ಇರ್ಬೋದ ನೋಡ್ತೀನಿ. ಲೋ ಕಾರ್ತಿ, ಗೋಡೆಗಳನ್ನೇ ಬಿಟ್ಟಿಲ್ಲ ಅಂದ್ರೆ ಇನ್ ದುಡ್ಡು ಬಿಟ್ಟಿರ್ತಾನ ಅವಳು. ಈ ಒಂದು ಬ್ಯಾಚುಲರ್ ಲೈಫ್ ಹೇಗಿತ್ತು ಅಂತ ನಾನು ಒನ್ಸ್ ಅಪಾನ್ ಎ ಟೈಮ್ ಬ್ಯಾಚುಲರ್ ಆಗಿದ್ದಂತ ನಮ್ಮ ಸಾಧು ಸರ್ನ ಕೇಳಕ್ ಇಷ್ಟಪಡ್ತೀನಿ. ನಮ್ಮ ಜೀವನ ಆ ಥರ ಇರಲಿಲ್ಲ ಮಿಸ್ಟರ್ ಪಾಂಡೆ. ನಮ್ದೆಲ್ಲ ಕಾಲೇಜು, ಸ್ಕೂಲು, 10th ಎಕ್ಸಾಮ್ ಕಟ್ಟಕ್ಕೆ ಮುಂಚೆನೆ ನಾನು ಆರ್ಕೆಸ್ಟ್ರಾಗೆ ಸೇರ್ಕೊಂಬಿಟ್ಟೆ. ಅಲ್ಲಿ ಇನ್ಸ್ಟ್ರೂಮೆಂಟ್ ಎತ್ತಿಡೋದು ಅದು ಇದು ಅದು ಮಾತ್ರ ಗೊತ್ತಷ್ಟೆ. ನಾವು ಪರದಾಡಿರೋದು ಬರೀ ಊಟಕ್ಕೆ ಅಷ್ಟೇ. ಹಾಗೆ ಸ್ಕಿಟ್ಟು ನನಗೆ ಇನ್ನೊಂದು ಸ್ವಲ್ಪ ಏನಾದರೂ ಮಸಾಲೆ ಬೇಕಿತ್ತ, ಇದರಲ್ಲಿ ಕಾಮಿಡಿ ಪೋರ್ಷನ್ ಕಡಿಮೆ ಆಯ್ತಾ ಅಂತ ನನ್ಗೆ ಅನ್ಸಿದ್ದು. ಇದು ಟೈಮ್ ಕಡಿಮೆ ಇರೋದ್ರಿಂದ ಏನ್ ಟೈಮ್ ಕಡಿಮೆ? ಯಾವ ಟೈಮು? ನಕ್ಸಕ್ ಟೈಮ್ ಕಡಿಮೆ. ನಗ್ಸಕ್ ಟೈಮ್ ಕಡಿಮೆ ಆಯ್ತಾ? ಆಯ್ತು, ಇವಾಗ ಕೊಡ್ತಾ ಇದೀನಿ ನಗ್ಸ್. ಪ್ರಶಾಂತ್, ನೀವು ಪ್ರಾಣಿಗಳ ತರ ಮಾಡಿ ನಾವು ಐಡೆಂಟಿಫೈ ಮಾಡ್ತೀವಿ ಯಾವ ಪ್ರಾಣಿ. ಯಾವ ಪ್ರಾಣಿ ಅಂತ ನಾವೇ ಐಡೆಂಟಿಫೈ ಮಾಡ್ತೀವಿ. Okay. ವಾಯ್ಸ್ ಬರಂಗಿಲ್ಲ, ಬರೀ ಆಕ್ಟಿಂಗ್. ಹಾವು 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 ಆವು ಆವು ಆವ್ರಾಣಿ ಆವ್ರಾಣಿ. ಅಲ್ಲ, ಯಾವ ಪ್ರಾಣಿ ಕಾಲೆತ್ತತ್ತೆ? ಕುದುರೆ ಅಲ್ಲ, ಎರಡು ಒಟ್ಟಿಗೆ ಹತ್ತುತ್ತಾ ಇದೆ. ಆಮೆ ಆಮೆ ಯಾವ್ದಲ್ಲ ಅದು? ಆನೆ ಆನೆ ಆನೆ. ಆನೆ ಯಾವ ಆನೆ ಹಿಂಗಂತದೆ? ಈಗ ಬೇರೆ ಪ್ರಾಣಿ ತೋರಿಸ್ತು, ಈಗ ಐಡೆಂಟಿಫೈ ಮಾಡ್ತೀವಿ ಬೇಗ. ನೀವೇನೇ ಐಡೆಂಟಿಫೈ ಮಾಡೋದೀಗ. ಸೂಪರ್. ನೀವೇನೆ ಮಾಡಮ್ಮ. ಯಾವ್ದಿದು? ಪೆಂಗ್ವಿನ್. ಏಯ್, ಪೆಂಗ್ವಿನ್ ಎಲ್ಲಮ್ಮ ಬರುತ್ತಂಗೆ. ಸಿಗಡೆ ಸಿಗಡೆ ಅಂತೆ. ಅದು ಮರ ತಿನ್ನತ್ತಲ್ಲ, ಅದು ಯಾವ್ದೋ ಒಂದು ಪ್ರಾಣಿ. ಗೆದ್ಲದು, ಗೆದ್ಲು ಗೆದ್ಲಿಗೆ ಇಳಿಸ್ಬಿಟ್ಲು. ಏನ್ ಪ್ರಶಾಂತ್, ಒಂದು ಐಡೆಂಟಿಫೈ ಮಾಡ್ತಾ ಇಲ್ಲ. ಬೇಗ. ಯಾವ್ದದು? ಕ್ಯಾರೋಟ್. ನೀವು ಪ್ರಾಣಿ ಮಾಡಿ ಅಂದ್ರೆ ಪಕ್ಷಿ ಮಾಡ್ತೀರ ಅಂತ ನಮ್ಗೇನ್ರಿ ಗೊತ್ತು? ಲಾಸ್ಟ್ ಅವಕಾಶ. ಪ್ರಾಣಿ ಮಾಡಿ ಅಲ್ಲ, ಇದು ಪಕ್ಕ ಕಂಡಿಡಿತೀರಾ? ಕಂಡಿಡಿಯಲ್ಲ, ಹೇಳಿ ಮಾಡು. ಹಂದಿ ಹಂದಿ. ಅಷ್ಟು ಕ್ಲಿಯರ್ ಆಗಿ ಮಾಡ್ತಿದ್ವಿ ನಮ್ಮ. ಕಾಡೆಮ್ಮೆ. ಕಾಡೆಮ್ಮೆ ಅಂತ ಕ್ಲಿಯರ್ ಆಗಿ ಮಾಡ್ತೀನಿ ಸರ್. ಎಲ್ಲ ಅವನ ಬಗ್ಗೆನೇ ಹೇಳ್ಬೇಡಿ. ಇಂತ ಸರ್ ಕರೆಕ್ಟ್ ಚಿಂಪಾಂಜಿ. ಕರೆಕ್ಟ್. ನನಗೋಸ್ಕರ ಮಾಡಿ. ಒಂದ್ ಯಾವ್ದನ ಇದು ಕ್ರಿಮಿ ಕೀಟ ತೋರ್ಸು. ಸಾಧು ಸರ್ ಹೇಳ್ತಲ್ಲ, ಕ್ರಿಮಿ ಕೀಟಗಳು ಬರಲ್ಲ, ಆ ತರ ತೋರ್ಸಲ್ಲ. ಜಿರ್ಲೆ. ನಮ್ಮ ಮಾಡಿಲ್ಲ ಕಣೋ. ಒಂದ್ ನಿಮಿಷ ತೋರ್ಸೇ ಇಲ್ಲ ನೀವಿ. ಅವನು ನೋಡ್ಬಿಟ್ಟು ಜಿರಳೆ ಅಂದ್ರೆ ಅವ್ನು ತೋರಿಸ್ಲಿ ಇರು. ಅವ್ನು ತೋರ್ಸಪ್ಪ ನೀನು. ಎರೆಹುಳ. ಎರೆಹುಳ ಯಾವ್ದಮ್ಮ? ಕಾಲ್ ಮೇಲೆ ಕೆತ್ಕೋತದ ಹಿಂಗೆ. ಇಲಿ. ಇಲಿ. ಇನ್ಸೆಕ್ಟ್ಸ್ ಅದು. ಅಣ್ಣ ನಗ್ಸ ಕೇಳೋಣ. ಎಲ್ಲ ನಗಕ್ ರೆಡಿನಾ? ರೆಡಿ ರೆಡಿ. ಪೀಕಾಕ್ ಮಾಡ್ತೀನಿ ನೋಡಿ. ಪೀಕಾಕ್ ಯಾವ್ದು? ಗಂಡ ಹೆಣ್ಣ? ಗಂಡು. ಇಲ್ಲಿ ಬೇಡ ಬಿಡಿ. ಆಗಲ್ಲ, ನಿನ್ ಕೈಲಿ ನಗ್ಸಕ್ ಆಗಲ್ಲ. ಸುದ್ದಿ ಮೇಡಮ್, ನಿಮ್ಗೆ ಏನ್ ಬೇಕು ಅದು ಸಿಕ್ತಾ? ಕಾರ್ತಿ ಮತ್ತೆ ಚಿಲ್ಲರು ಇಬ್ರದ್ದು ಎಂಟ್ರಿ ಚೆನ್ನಾಗಿತ್ತು ಕಣೋ, ಮಜಾ ಇತ್ತು ಅದು. ಪ್ರಿಯಾಂಕಾ ಚೆನ್ನಾಗಿ ಕಾಣ್ತಾ ಇದೆ ಕಣೋ ನೀನು. ಥ್ಯಾಂಕ್ ಯು. ಚೆನ್ನಾಗಿತ್ತು ನಿನ್ನ ಎಂಟ್ರಿ, ನಿನ್ ಡ್ಯಾನ್ಸು ಎಲ್ಲ ಚೆನ್ನಾಗಿತ್ತು. ಪ್ರಶಾಂತ್ ಯಾಕೋ ಸಿಕ್ಕಾಬಿಡ ಜೋಶಲ್ಲಿದ್ರಪ್ಪ ಈ ಸ್ಕಿಟ್ ಅಲ್ಲಿ. ಅವ್ನು ನಿಲ್ತಾನೆ ಇಲ್ಲ. ಅವನು ಏನ್ ಪುಯಿ ಟುಯಿ ಹುಣಿ ಏನ್ ಜಿಂಕೆ ಮರಿತರ ಆಡ್ತಾನೆ ಇವತ್ತು. ಏನೋ ಅವ್ರ ಜೋಶ್ಗೆ ಏನ್ ಅರ್ಥ ಅಂತಾನೆ ನನ್ಗೆ ಗೊತ್ತಾಗ್ತಲ್ಲ, ಅಷ್ಟು ಸಿಕ್ಕಾಪಟ್ಟೆ ಜೋಶಲ್ಲಿದ್ದಾರೆ. ಆಮೇಲೆ ಪೇಪರ್ ಹಾಕೋರಿ ಏನ್ರಿ ಎಂಟ್ರಿ ಜೋರಾಗಿತ್ರಿ ನಿಮ್ದು. ಥ್ಯಾಂಕ್ ಯು ಮ್ಯಾಮ್. ಒಂದ್ಸಲಿ ಸುಮ್ನೆ ಯಾಕೆ ಬಂದ್ರಿ ಯಾಕೆ ಹೋದ್ರಿ ಅಂತ ಗೊತ್ತಾಗ್ಲಿಲ್ಲ. ಒಟ್ಟಲ್ಲಿ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ನಿಮ್ಮೆಲ್ಲರ ಪ್ರಯತ್ನ ಚೆನ್ನಾಗಿತ್ತು. ಗುಡ್ ಲಕ್. ಥ್ಯಾಂಕ್ ಯು. ಬಟ್ ಈಗ ಒಂದು ವಿಚಾರ ನಾನು ಕೇಳಲೇಬೇಕು. ಸಡನ್ ಆಗಿ ಹೋಗ್ಬಿಟ್ಟು ಒಂಥರ ಫುಲ್ ಬ್ಲೇಸರ್ ಎಲ್ಲ ಹಾಕೊಂಡು ಪ್ಯಾಂಟ್ ಎಲ್ಲ ಚೇಂಜ್ ಮಾಡಿ ಫುಲ್ ಮಿಂಚ್ತಾ ಇದೀನಿ ಅಂತ ಅನ್ಕೊಂತಾ ಇದೆಯಲ್ಲ, ಯಾಕೆ? ಇಲ್ಲ, ನಾನು ಹೇಳ್ದೆ ಕಂಟಿನ್ಯೂಟಿ ಮಿಸ್ ಆಗುತ್ತೆ, ಹಾಕೊಂಡ್ ಬಾ. ಬಟ್ ನಿನ್ ಮಾತು ಕೇಳಿಲ್ವಲ್ಲ ಪ್ರಶಾಂತ್? ಅವ್ನ್ 2-3 ದಿನದಿಂದ ನನ್ ಮಾತೇ ಕೇಳ್ತಾ ಇಲ್ಲ.
ಬಾ ಪ್ರಶಾಂತ್ ಅಂದ್ರೆ ಬರ್ತೀನಿ ಅಂತ ಹೇಳ್ತಾನೆ, ಮತ್ತೇನೋ ಏನೇನೋ ಮಾತಾಡ್ತಾನೆ. ಅಂತದ್ ಮನ್ಸು ನೋವಾಗಂತದ್ ಏನ್ ಮಾಡಿದ್ಯಾ ಪಿ ಕೆ? ನಾನೇನು ಮಾಡಿಲ್ಲ. ನಾವು ಹುಡುಗಿರಿಂದ ಹೋಗೋದು ಕಾಮನ್, ಹುಡುಗಿ ನಮ್ಮಿಂದ ಬಂದ್ರು ಡಿಫ್ರೆಂಟ್ ಅನ್ನೋದು ನನ್ನ ಥಾಟು. ಏನಕ್ಕೆ ಯಾವಾಗಲೂ ನಾವೇ ಹುಡುಗಿರಿಂದ ಹೋಗ್ಬೇಕು, ಅವಳು ಬರ್ಲಿ ಅಂದ್ರೆ ಬಿಟ್ಟು ಹಿಡಿಯೋದು ಅನ್ನೋ ತರ ನನ್ನ ಕಾನ್ಸೆಪ್ಟ್. ಅದೇ ಬಿಟ್ಟು ಹಿಡಿತಾ ಇದಾರೆ ಅವರು. ಸೊ ಇವತ್ತು ಒಂದು ಸ್ಪೆಷಲ್ ಆಗಿ ಏನಾದ್ರು ಅವಳಿಗೆ ಇದ್ ಮಾಡೋಣ ಅಂತ. 2 ದಿನ ಗ್ಯಾಪ್ ಅಲ್ಲಿ ಲವ್ ಅಲ್ಲಿ ನಿಂಗೆ 2 ದಿನ ಇಂಟರ್ವ್ಯೂಲ್ ಕೊಟ್ಟಿದ್ದಕ್ಕೆ ಇವಾಗ ಆಫ್ಟರ್ ಇಂಟರ್ವ್ಯೂಲ್ ಏನಿದೆ? ಏನೇನ್ ಏನ್ ಹೇಳ್ತಾರ? ಲವ್ ಅಲ್ಲ ಏನಲ್ಲ. ಲವ್ ಅಲ್ಲೇ ನಿಜ ಒಪ್ಕೋ ಜನ ಮುಂದೆ, ನಿಜ ನಿಜ. ಅವಳು ಇವಾಗ 2 ದಿವಸ ಅವಾಯ್ಡ್ ಮಾಡಿದ್ದಕ್ಕೆ ಅವಳೇನ ನಿಂದೆ ಬರ್ತಿದ್ದಾಳೆ ಅಂದ್ರೆ ಪಿ ಕೆ ಮನ್ಸಲ್ಲೂ ನೀ ಇದ್ಯಾ ಅಂತ ಅರ್ಥ. ಗೊತ್ತು ಇವಳು ಪ್ರಶಾಂತ್ ಪ್ರಶಾಂತ್ ಎಲ್ಲೋ ನಿನ್ನ ಪುಟ್ಟ ಹೃದಯದಲ್ಲಿ ಒಂದ್ ದೊಡ್ಡ ಹೆಗಡಕ್ ಜಾಗ ಇಲ್ವಾ? ಇಲ್ಲ, ನನ್ನ ಹತ್ರ ಮಾತಾಡ್ತಿರೋನು ಯಾಕೆ ಮಾತಾಡ್ತಿಲ್ಲ ಅಂತ ಅಷ್ಟೇ. ಇಬ್ರು ಪಕ್ಕ ಪಕ್ಕ ಬನ್ನಿ, ನೀ ಆ ಕಡೆ ಹೋಗು, ಆ ಕಡೆ ಹೋಗು. ಈ 2 ಪ್ರೇಮದ ಪಕ್ಷಿಗಳನ್ನ ಮಾತಾಡ್ಸುವಂತ ಸಮಯ, ಇದರಲ್ಲಿ ನಿಮ್ಗೆ ಗೂಡು ಕಟ್ಟಕ್ ಜಾಗ ಇಲ್ಲ. ನೋಡ್ಬೇಡಿ, ನಿಜವಾಗ್ಲೂ ಈ ಒಂದು ಹತ್ತಿರವಾಗಿದ್ದಂತ 2 ಪ್ರೇಮ ಪಕ್ಷಿಗಳು, ಪ್ರೇಮ ಪಕ್ಷಿ ಅಲ್ಲ, ಆಯ್ತು, ಈ ಒಂದು ಹತ್ತತ್ರ ಆಗಿದ್ದಂತ ಪ್ರೇಮ ಜೀವಿಗಳು ಈ ತರ ಹಿಂದೆ ಮುಂದೆ ತಿರುಗಿಸ್ಕೊಂಡು ಓಡಾಡ್ತಾ ಇದ್ರಲ್ಲ ಇಬ್ರು ಬೇರೆ ಬೇರೆ. 2 ದಿನದ ಇಂಟರ್ವ್ಯೂ, 2 ದಿನದ ಗ್ಯಾಪ್ ಅಲ್ಲಿ ಅಂತದ್ ಏನಾಯ್ತು ಪ್ರಶಾಂತ್? ಅಂತದ್ ಏನಿಲ್ಲ, ಅವಳಿಗೆ ಇವತ್ತಿನ ದಿವಸ ಏನೋ ಒಂದು ಸರ್ಪ್ರೈಸ್ ಕೊಡೋಣ ಅಂತ ನಾನೇ ಏನೋ ಒಂದು ರೆಡಿ ಮಾಡಿದೀನಿ. ವಾವ್ ಪಿ ಕೆ, ಸೋ ನೈಸ್. ಇವತ್ತು ಅಂತದ್ ಏನ್ ಮಾಡ್ತಾ ಇದೆಯಾ ವೇದಿಕೆ ಮೇಲೆ? ಇವತ್ತು ಅವಳದು ಸ್ಪೆಷಲ್ ಡೇ, ನಿಮ್ಮೆಲ್ರಿಗೂ ಗೊತ್ತು. ಮದ್ವೆ ಫಿಕ್ಸ್ ಆಗಿದೆ, ಕಂಗ್ರಾಚುಲೇಷನ್. ಮತ್ತೆ ಇಟ್ಸ್ ಆರ್ ಬರ್ತ್ಡೇ. ಏನ ಯಾವ್ದಾದ್ರು ಬರ್ತುಡೆ ಬರ್ತ್ಡೇ ನಿಜವೂ ಬರ್ತಡೇನಾ? ಆಗಸ್ಟ್ 12 ನನ್ನ birthday. ಕಂಗ್ರಾಚುಲೇಷನ್, ಹ್ಯಾಪಿ ಬರ್ತ್ಡೇ. ಕಂಗ್ರಾಚುಲೇಷನ್, ಏನ್ ಗಿಫ್ಟ್ ಹ್ಯಾಪಿ ಬರ್ತ್ಡೇ. ಏನೇನು ಅಂದ್ರೆ ಹೇಳಿದ್ರೆ ಆಗಲ್ಲ, ಫುಲ್ ಸೆಟ್ ಮಾಡಿದ್ರೆ ಗೊತ್ತಾಗುತ್ತೆ. ಸೆಟಪ್, ಫುಲ್ ಸೆಟಪ್. ಸೆಟಪ್ ಅವಳು ಬರ್ತಡೇ ದಿನ ನೀನ್ ಸೆಟಪ್ ಇಟ್ಕೊಂಡ್ರೆ ಏನಪ್ಪ? ನಾನ್ ಸೆಟಪ್ ಇಟ್ಕೊಂತಿಲ್ಲ, ಸೆಟಪ್ ಮಾಡ್ತಾನ. ಆರ್ ಯು ಸೀರಿಯಸ್? ಯಾ, ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯನ್ ಟೆಲಿವಿಷನ್ ಪ್ರೀಮಿಯರ್ ಶೋ. ಯಾವ್ದು ಪ್ರೀಮಿಯರ್ ಶೋ? ಮ್ಯಾಮ್ ಇದು ಇಂಡಿಯನ್ ಟೆಲಿವಿಷನ್ ಹಿಸ್ಟ್ರಿ. ಇಂಡಿಯನ್ ಟೆಲಿವಿಷನ್ ಹಿಸ್ಟ್ರಿ ಫಸ್ಟ್ ಶೋ ನಾವೇ ತೋರಿಸ್ತಾ ಇದೀವಿ. ಏನ್ ನಾನು ಒಬ್ಬ ವೇದಿಕೆಯಲ್ಲಿ ನಾವು ತೋರಿಸ್ತಾ ಇದೀವಿ. ಅದೇ ಏನ್ ನೋಡೋರು ಯಾರು? ನಾನು ತೋರಿಸ್ತಾ ಇದೀನಿಲ್ಲ ಮ್ಯಾಮ್, ಇದು ಸೆಟಪ್ ಫುಲ್ ಸೆಟಪ್. ಅದೇನಂತ ಸೆಟಪ್ ಇದೆ? ಫಸ್ಟ್ ಸೆಟಪ್ ಸ್ವಲ್ಪ ಸ್ಟೋರಿನಲ್ಲಿ ಸಸ್ಪೆನ್ಸ್ ಇರ್ಬೇಕು. ಹೇಗೆ ಅನಿಸ್ತು ಪಿಕೆ? ನಿಜ, ನನ್ಗೆ ಈ ತರ ಯಾರು ಮಾಡಿರ್ಲಿಲ್ಲ. ಯಾರು ಮಾಡಿರ್ಲಿಲ್ವಾ? ಯಾರು ಮಾಡಿಲ್ಲ. ನಾನೇ ಮಾಡಿದ, ಅದೇ ಹೇಳ್ತಲ್ಲ. ನಾನು ಆಕ್ಚುಲಿ ಬರ್ತ್ಡೇ ಕೂಡ ಕರೆಕ್ಟ್ ಆಗಿ ಲೈಕ್ ಸರ್ಪ್ರೈಸ್ ಅಂತೇಳಿ ಯಾವತ್ತೂ ಸೆಲೆಬ್ರೇಟ್ ಮಾಡಿಲ್ಲ. ಆಕ್ಚುಲಿ ನೀನು ಪಿ ಕೆ ಬರ್ತಡೇ ಅನ್ಬಿಟ್ಟು ನೀನು ಜಾನು ಅಂತ ವಿಶ್ ಮಾಡಿದ್ಯಲ್ಲ, ರಾಜಾರಾಣಿ? ಇಲ್ಲ ಇಲ್ಲ, ನಾನು ಅವಳ ಪ್ರೀತಿಯಿಂದ ಜಾನು ಅಂತಾನೆ ಕರಿತೀನಿ. ಯಾವಾಗಿಂದ? ಸ್ಟಾಪ್ ಇಟ್. ಸೊ ಇವಾಗ ಇಷ್ಟೇನಾ? ಇನ್ನು ಸೌಭಾಗ್ಯ ಮುಗಿತಾ? ಅವಳಿಗೋಸ್ಕರ ಒಂದು ಲೆಟರ್ ಬರ್ತೀನಿ. ಲೆಟರ್ ಬರ್ತಿದ್ಯಾ? ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯನ್ ಟೆಲಿವಿಷನ್ ಪ್ರೀಮಿಯರ್ ಶೋ. ಆಯ್ತು ಬಿಡು. ಫಸ್ಟ್ ಟೈಮ್ PKಗೆ ಯಾರು ಲೆಟರ್ ಬರ್ದಿಲ್ಲ ಅಂತ ಗೊತ್ತು. ನಾನು ನನ್ನ ಸ್ವತಃ ಹ್ಯಾಂಡ್ ರೈಟಿಂಗ್ ಅಲ್ಲಿ ಕನ್ನಡ 98% ನಾನು ಕನ್ನಡದಲ್ಲಿ ಬರ್ದಿದ್ದೀನಿ. ನೋಡ್ಕೊಂಡು ಹೇಳ್ರಿ ಪ್ರಶಾಂತ್, ನೋಡ್ಕೊಂಡು ಹೇಳ್ರಿ. ನಾನೇ ಬರ್ದಿರೋದಕ್ಕೆ. ಒಂದ್ ನಿಮಿಷ ಇರು, ನೀ ಹೆಂಗಿದ್ರು ರೀಲ್ಸ್ ಮಾಡ್ಕೊಂತಾನೆ ಫೇಮಸ್ ಆಗಿರೋದು. ನಾನು ಓದ್ತೀನಿ, ರೀಲ್ಸ್ ಮಾಡು. ಬೇಡ ಬೇಡ, ನಾನು ಓದ್ತೀನಿ, ರೀಲ್ಸ್ ಮಾಡು. ರೆಡಿ? ಹಾಯ್ PK, ಇಷ್ಟು ದಿನ ಪ್ರಶಾಂತ್ ಗೆ ಅಂತ ಲೆಟರ್ಗಳು ಬರ್ತಾನೆ ಇತ್ತು, ಆದ್ರೆ ಫಸ್ಟ್ ಟೈಮ್ ಲೆಟರ್ ಬರಿತಾ ಇದ್ದೀನಿ, ಅದು ನಿನಗೆ PK. ನೀನು ಸೆಲೆಕ್ಟ್ ಮಾಡಿದ್ದು ಮಜಾ ಭಾರತದಲ್ಲಿ, ನಾನು ನಿನ್ನ ನೋಡಿದ್ದು ಟಿವಿನಲ್ಲಿ. ಆದ್ರೆ ನಿನ್ನ ಮಿಲನ ಗಿಚ್ಚಿ ಗಿಲಿ ಗಿಲಿ ಶೋನಲ್ಲಿ. ಒಂದು ಶೋನಲ್ಲಿ ಬಂದು ಟ್ಯಾಲೆಂಟ್ ತೋರ್ಸೋಣ ಅನ್ಕೊಂಡೆ, ಆದ್ರೆ ಮನ್ಸ್ ಕೊಡ್ತೀನಿ ಅಂತ ನಿಮ್ ತಾಯಣೆಗೂ ಅನ್ಕೊಂಡಿರ್ಲಿಲ್ಲ. ನೀನು ಇಲ್ಲ, ಅಲ್ಲಿ ತಾಯಣೆ ಇಲ್ವಾ? ಅವ್ರ ಅಮ್ಮನ್ ಕಂಡ್ರೆ ಭಯ ಕಾಣೋ. ತಾಯಣೆ ಇಲ್ಲ.
ಶೋನಲ್ಲಿ ಬಂದು ಟ್ಯಾಲೆಂಟ್ ತೋರ್ಸೋಣ ಅನ್ಕೊಂಡೆ, ಆದ್ರೆ ಮನಸ್ಸು ಕೊಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ನೀನು ನನ್ನ ಪಾರ್ಟ್ನರ್ ಅಂತ ಗೊತ್ತಾದ ಮೇಲೆ ನಿನ್ನ ಮೇಲೆ ಕೋಪ ಇತ್ತು, ಆದ್ರೆ ಆ ಕೋಪಕ್ಕೆ ಏನ್ ನಿನ್ ಮೇಲ್ ಪ್ರೀತಿ ಇತ್ತು ಅಂತ ಇಲ್ಲ ಇಲ್ಲ ನಾನು ಹೇಳ್ತೀನಿ. ನಾನು ಹೇಳ್ತೀನಿ, ರೀಲ್ಸ್ ಮಾಡ್ಕೊಂಡು ಫೇಮಸ್ ಆಗಿರೋದು ಮಾಡು. ಎಷ್ಟು ಚೆನ್ನಾಗಿ ಬರ್ದಿದೆ ಲೆಟ್ರು ಗೊತ್ತಾ? ತುಂಬಾ ಚೆನ್ನಾಗಿ ಬರ್ದಿದೆ. ನಾನು ಓದ್ತಾ ನನ್ಗಿಂತ ಚೆನ್ನಾಗಿ ಯಾರು ಓದಕ್ ಸಾಧ್ಯ ಇಲ್ಲ. ಓದು ಮಾಡು. ಹೋಗಿ ಹೋಗಿ ಯಾರ ಹತ್ರ ಹೇಳ್ಕೊಂಡಿದ್ದೀನಿ ನೋಡಿ ನಿಮ್ ನೀನ್ ರೀಲ್ಸ್ ಮಾಡ್ಕೊಂಡು ಫೇಮಸ್ ಆಗಿರೋದು ರೀಲ್ಸ್ ಮಾಡಿ. ನೀನು ನನ್ನನ್ನು ಇಷ್ಟ ಪಡಬೇಡ. ನಾನ್ ನೀನು ಏನು ಅಂತ ನೀ ಅನ್ಕೊಂಡಿದ್ಯಾ? ನಾನೊಬ್ಬ ಲೋಪರ್, ನಾನೊಬ್ಬ ಯಾಕೆ ಇವೆಲ್ಲ ಹಾಕೋ ಬರ್ತಿದ್ಯಾ? ಸೂಪರ್ ಬರ್ದಿಲ್ಲ ಸರ್ ಅಲ್ಲಿ. ಮತ್ತೇನದು? ನಾನು ಬಿಡು, ಅರ್ಥ ಆಯ್ತು. ನೀ ರೀಲ್ಸ್ ತಾನೇ ಮಾಡಿರೋದು, ಮಾಡು. ನೀನು ನನ್ನ ಇಷ್ಟೊಂದು ಇಷ್ಟ ಪಡಬೇಡ. ನಾನು ನಿನಗೆ ಸಿಗಲ್ಲ ಅಂತಿದ್ದೆ ಪಿಕೆ. ಒಂದು ಸಲ ಇಷ್ಟ ಆದ್ರೆ ಎಷ್ಟೇ ಕಷ್ಟ ಇದ್ರು ಬಿಡಬಾರ್ದು. ಅದು ಕಷ್ಟ ಆದ್ರೆ ಇಷ್ಟನೇ ಪಡಬಾರ್ದು. ನೀನ್ ಎಲ್ಲೇ ಇರು, ಹೇಗೆ ಇರು, ಯಾರ ಜೊತೆ ಇರು, ಯಾರ ಜೊತೆ ಬೇಕಾದ್ರೂ ಎಂಗೇಜ್ಮೆಂಟ್ ಆಗು, ಆದ್ರೂ ಇರು ಚೆನ್ನಾಗಿರು. ನಿನ್ನ ಪ್ರೀತಿಗಾಗಿ ಸರ್ ಕ್ಲೈಮ್ಯಾಕ್ಸ್ ಬಂದ್ಬಿಡಿ ಸರ್. ನಾನು ಲೆಟರ್ ಮೇಲೆ ಓದ್ತೀನಿ. ಒಟ್ನಲ್ಲಿ ನೀನು ಚೆನ್ನಾಗಿರು. ಸದಾ ನಿನ್ನ ಪ್ರೀತಿಗಾಗಿ ಕಾಯುವ ಹುಡುಗ ಈ ನಿನ್ನ ಪ್ರಶಾಂತ. ಪ್ರಶಾಂತ್ ಎಸ್ ಪಿ ಲವ್ಸ್ ಕೆ. ಹಲೋ, ಇಲ್ಲಿರೋರು ಯಾರಿಗಾದ್ರೂ ಇದು ರೊಮ್ಯಾಂಟಿಕ್ ಅಂತ ಅನಿಸ್ತಾ? ಹುಡುಗಿ ಮನ್ಸನ್ನ ಹಿಂಗೆಲ್ಲ ಗೆಲ್ಬಹುದು ಅಂತ ನಿಮ್ಗೆ ಅನಿಸ್ತಾ? ಯಾವ್ದೇ ಕಾರಣಕ್ಕೂ ಇಲ್ಲ ಮೇಡಮ್. ಎರಡನೇ ಸೆಟಪ್ ಬರ್ಲಿ. ಅಪ್ಪಾ, ಥರ್ಡ್ ಸೆಟಪ್ ಬರ್ಲಿ. ಒಂದು ಪಿಕೆ ಜಾನ್ ಒಂದಿರೋ ಹ್ಯಾಪಿ ಬರ್ತಾರೆ ಅಂತ. ಏನಿದೆ ಎರಡು ಹಾರ್ಟ್, ಏನ್ ಅರ್ಥ? ಒಂದು ಹಾರ್ಟ್ ನಾನು, ಒಂದು ಹಾರ್ಟ್ ಅವಳು. ಇನ್ನ ಬೇರೆ ಬೇರೆ ಇದೀವಿ ಒಂದಾಗಕ್ಕೆ. ಒಂದು ಬೆಳ್ಳಿಗಿದೆ, ಒಂದು ಕೆಂಪಿಗಿದೆ. ಬೆಳ್ಳಿಗಿರೋದು ಅವಳು, ಹಾ, ರೆಡ್ ನನ್ನ ಬ್ಲಡ್. ಪಿಕೆ, ಈ ಪ್ರೇಮದ ಕಾಣಿಕೆ ಹೇಗ್ ಫೀಲ್ ಹೇಗ ಆಗ? ಅನ್ಸ್ತು? ಇಷ್ಟೇನ ಇನ್ನು ಬರೋದಿದೆ. ಅಯ್ಯ ನೀನು ಒಂದ್ ಕೆಲ್ಸ ಮಾಡು, ಕೋಟ್ ಎಲ್ಲ ಸಾಲ ಮಾಡ್ಕೊಂಡು ನಾನು ಅಮ್ಮಯ್ಯ ತಮ್ಮಯ್ಯ ಅಂತೀನಿ. ಹಂಗಲ್ಲ, ಯಾಕಂದ್ರೆ ಅವಾಗ್ಲೇ ಹೇಳ್ಬೇಕಾರೆ ಕರೆದ್ರಲ್ಲ, ಅದಕ್ಕೆ ಹಿಂಗೆ. ಸರಿ, ಏನ್ ಅನಿಸ್ರು ಹೇಳು. ನನ್ನ ಲೈಫಲ್ಲಿ ಯಾವತ್ತೂ ನನಗೆ ಯಾರು ಬರ್ತ್ಡೇಗೆ ಸರ್ಪ್ರೈಸ್ ಮಾಡಿಲ್ಲ. ಯಾವತ್ತೂ ನಂಗೆ ಲವ್ ಲೆಟ್ರಿಗೆ ಯಾರು ಬರ್ದಿಲ್ಲ. ಯಾವತ್ತೂ ನನಗೆ ಯಾರು ಸರ್ಪ್ರೈಸ್ ಮಾಡೇ ಇಲ್ಲ. ಹಿಂಗೆ ನಾರ್ಮಲ್ ಕೇಕ್ ಕಟ್ ಮಾಡ್ತೀವಿ ಬಾ, ಹಂಗೆ ನಾರ್ಮಲ್ ಕ್ಯಾಶುವಲ್. ಇಷ್ಟು ಸ್ಪೆಷಲ್ ಆಗಿ ನಾನು ಯಾವತ್ತೂ ಸೆಲೆಬ್ರೇಟ್ ಮಾಡಿಲ್ಲ. ಥ್ಯಾಂಕ್ ಯು. ಇನ್ನು ಹಂಗಲ್ಲ, ಅಂದ್ರೆ ಇವನ್ ಪಾರ್ಟ್ನರಾಗಿ ಸಿಕ್ಕಿದಾಗ ನಂಗೆ ಆಕ್ಚುಲಿ ಅಷ್ಟು ನಂಗೆ ಭಯ ಇತ್ತು. ಇವನ್ ಅಂದ್ರೆ ಹೆಂಗ್ ಮಾಡ್ತಾನೋ ಏನೋ ಅಂತ ಇತ್ತು. ಫಸ್ಟ್ 2 weeks ಅಲ್ಲಿ ಸ್ವಲ್ಪ ಹಾಗಾಗಿ ಸ್ವಲ್ಪ ಅಷ್ಟು ಬಾಂಡಿಂಗ್ ಎಲ್ಲ ಚೆನ್ನಾಗಿರ್ಲಿಲ್ಲ. ಹೋಗ್ತಾ ಹೋಗ್ತಾ ಎಷ್ಟು ಕ್ಲೋಸ್ ಆಗಿದೀವಿ ಅಂದ್ರೆ ನಂಗೆ ಇವಾಗ ಆಕ್ಚುಲಿ ಅವ್ನ ಏನಾರು ನಂತರ ಮಾತಾಡ್ಸಿಲ್ಲ ಅಂದ್ರೆ ನಂಗೆ ಬೇಜಾರಾಗುತ್ತೆ. ಇದಕ್ಕೆ ಮಾತಾಡ್ಸಿರ್ಲಿಲ್ಲ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ನಿಜ ಬೇಜಾರಾಗಿ ನಿನಗೆ ಹೇಳ್ದೆ, ನಾನು ಏನಕ್ಕೆ ಮಾತಾಡಿಸ್ತಾ ಇಲ್ಲ. ಇವಾಗ ಮಧ್ಯಾಹ್ನನೂ ಕೇಳ್ದೆ, ಯಾಕೆ ಮಾತಾಡಿಸ್ತಾ ಇಲ್ಲ ನೀನ್ ನನ್ನ ಹತ್ರ ಅಂತ. ನಿನಗೆ ಗೊತ್ತಿಲ್ಲ ನಿನ್ ಮನ್ಸಲ್ಲಿ. ಹಾಗಿಲ್ಲ, ಏನಿಲ್ಲ, ಒಳ್ಳೆ ಫ್ರೆಂಡ್ ಅವ್ನ ನಂದು. ಪ್ರಶಾಂತ್, ಕೇಕಾರು ಕಟ್ ಮಾಡ್ಸು. ಕೇಕ್ ಕಟ್ ಮಾಡಿ. ರೊಮ್ಯಾಂಟಿಕ್ ಕಟ್ ಮಾಡ್ಸು. ಸರ್ ಅದ್ರಲ್ಲಿ ಹೆಂಗ್ ಸರ್ ರೊಮ್ಯಾಂಟಿಕ್ ಅಥವಾ ನೀನೇ ಕೇಕ್ ಕಟ್ ಮಾಡು. ಇಷ್ಟು ಜನ ಇದಾರೆ, ನಿನ್ ಎಲ್ಲರೂ ಗರ್ಲ್ ಫ್ರೆಂಡ್ ದಯವಿಟ್ಟು ಬರ್ಡೇಗೆ ಯಾರು ಕರಿಯಲ್ವಾ? ಬನ್ನಿ, ಎಲ್ಲರೂ ಬನ್ನಿ.
ಹೀಗೆ ನೀನ್ ಅವಾಗಿಂದ ಹೇಳ್ತಾನೆ ಇದೆಯಾ ನನ್ನ ಲೈಫಲ್ಲಿ ಇವೆಲ್ಲ ಯಾರು ಮಾಡಿಲ್ಲ ಅಂತ. ಬಟ್ ಇವಾಗ ಇನ್ನೊಂದು ಅದ್ಭುತ ವೇದಿಕೆ ಮೇಲೆ ನಡೀತದೆ ನಿನ್ನ ಲೈಫಲ್ಲ. ಮುಂಚೆ ನಾನು ಇದುವರೆಗೆ ಅವನಿಗೆ ಕರೆಕ್ಟ್ ಆಗಿರೋ ಒಂದು ಹಗ್ಗು ಕೊಟ್ಟಿಲ್ಲ. ಥ್ಯಾಂಕ್ ಯು. ವೇದಿಕೆ ಮೇಲೆ ಇನ್ನೊಂದು ಅದ್ಭುತ ನಡೀತಾ ಇದೆ. ಬಹುಶಃ ಯಾರೂ ಮಾಡಿಲ್ಲ ಇದನ್ನ. ಮದ್ವೆ ಆದ್ರೆ ಹುಡುಗಿ ಕೊಡಿಸ್ತಾರೆ, ಎಂಗೇಜ್ಮೆಂಟ್ ಆದ್ರೆ ಕೊಡ್ಸೋದ್ ನೋಡಿದೀನಿ. ಬಟ್ ನಮ್ಮ ಪ್ರಶಾಂತ್ ನೀನೇ ಓಪನ್ ಮಾಡಿಕೊಡು ಪ್ರಶಾಂತ್. ಇದರ ನಿಖರವಾದ ಬೆಲೆ ಎಷ್ಟು ಹೇಳು, ಪರವಾಗಿಲ್ಲ. ಬೆಲೆ ಅದೆಲ್ಲ ಹೇಳಕ್ ಇಷ್ಟ ಇಲ್ಲ. ಹೇಳಿಲ್ಲ ಅಂದ್ರೆ ಹಾಕಲ್ಲ, ಕರೆಕ್ಟ್ ಹೇಳು. ಅವ್ನು ಹೇಳಲ್ಲ, ನಾನು ಹೇಳ್ತೀನಿ. 45,000 ಖರ್ಚು ಮಾಡಿ ಅನ್ನೋದು. ಯಾಕೆ ಖರ್ಚು ಮಾಡಿದೆ ಇಷ್ಟು? ಎಲ್ಲದಕ್ಕೆ ಇಂತ ಹೆಚ್ಚಾಗಿ ಮನ್ಸಿಂದ ಅವಳನ್ನ ಇಷ್ಟಪಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲದಕ್ಕೂ ಅವಳು ನನ್ನ ಜೊತೆ ಇಷ್ಟು ಜರ್ನಿ ನನ್ನ ಜೊತೆ ಇದ್ ಬಂದಿದ್ದಾಳೆ. ನನ್ನನ್ನು ಅವಳು ನಂಬಿದ್ದಾಳೆ, ಅವಳನ್ನ ನಾನು ನಂಬಿದ್ದೀನಿ. ಸೊ ಆ ನಂಬಿಕೆಗೆ ನಾನು ಕೊಡ್ತಿರೋ ಗಿಫ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಟ್ನಲ್ಲಿ ಎಲ್ಲ ನಮ್ಮ ವೀಕ್ಷಕರಿಗೆ ಹೇಳಕ್ ಇಷ್ಟಪಡ್ತೀನಿ. PK ಇವ್ನ ಇಷ್ಟಪಡ್ತಾಳೋ ಇಲ್ವೋ ಗೊತ್ತಿಲ್ಲ, ಇವನಂದು ಹುಚ್ಚಿನ ತರ ಇಷ್ಟಪಡ್ತಾನೆ PKನ. ಇವರಿಬ್ಬರ ಲೈಫ್ ಮುಂದೆ ಏನಾಗತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಬಟ್ PK ನಿಮ್ಮ ಕೊನೆ ಮಾತು. ನಂಗೆ ಬೇರೆ ಯಾವ ಪಾರ್ಟ್ನರ್ ಸಿಕ್ಕಿದಿದ್ರೆ ನಾನು ಇಷ್ಟು ಕಂಫರ್ಟೇಬಲ್ ಆಗಿ ಒಂದು ಒಳ್ಳೆ ಫ್ರೆಂಡ್ ಆಗಿ ನಂಗೆ ಸಿಕ್ತಿದ್ರೋ ಗೊತ್ತಿಲ್ಲ. ನಂಗೆ ಈಗ ಇವನ್ ಹೆಂಗೆ ನಂಗೆ ತುಂಬಾ ಕ್ಲೋಸೆಸ್ಟ್ ಒನ್. ನಾವ್ ಏನೇ ಇದ್ರು ಶೇರ್ ಮಾಡ್ಕೊಂತೀವಿ, ಏನೇ ಸಣ್ಣ ಪುಟ್ಟ ಥಿಂಗ್ಸನ್ನು ಶೇರ್ ಮಾಡ್ಕೊಂತೀವಿ, ಮಾತಾಡ್ತೀವಿ, ಜೊತೆಲೇ ಇರ್ತೀವಿ. ಏನೋ ನನ್ಗೆ ಅವನು ಒಂದು ಫ್ರೆಂಡ್ ಆಗಿ ನನ್ಗೆ ಅವ್ನು ತುಂಬಾ ಇಷ್ಟ. ಲೈಫ್ ಲಾಂಗ್ ಆಗಿ ಅವ್ನು ನನ್ನ ಫ್ರೆಂಡ್ ಆಗಿರ್ಲಿ ಅಂತ. ಬಟ್ ಇದೊಂದು ಮಾತು ಹೇಳು, ಇವ್ನು ಇಷ್ಟೆಲ್ಲ ಹಿಂಗೆಲ್ಲ ಪೆಂಪೆಂಗಾಗಿ ಆಡ್ತಾ ಇರ್ತಾರಲ್ಲ, ನೀ ಮದ್ವೆ ಆಗೋ ಹುಡುಗ ಇದಕ್ಕೆಲ್ಲ ಏನ್ ಹೇಳ್ತಾನೆ? ಅವನ್ ಏನು ಅನ್ನಲ್ಲ. ಅವನು ನಿಜವಾದ ಗಂಡು ಮಕ್ಳು ಸ್ಟ್ರಾಂಗ್. ಇಲ್ಲ ಇವನು ಆಕ್ಚುಲಿ ಅವನ ಹತ್ರ ಮಾತಾಡ್ತಿರ್ತಾನೆ, ಹಂಗೆ ಹೇಳ್ತಾನೆ, ನೋಡೋಣ ನೀನ್ ಮದ್ವೆ ಆಗ್ತೀಯ, ನಾನು ಮದ್ವೆ ಆಗ್ತೀಯ ಅಂತಾನೆ. ಅಷ್ಟೇ ಅಲ್ಲ, ನನ್ನ ಅತ್ತೆ ಹತ್ರನು ಕಾಲ್ ಮಾಡ್ಬಿಟ್ಟು ಹೇಳಿದಾನೆ, ನೀವ್ ಹೆಂಗೆ ನಿಮ್ ಮಗನ ಮದ್ವೆ ಮಾಡಿಸ್ತೀರಾ ನಾನು ನೋಡ್ತೀನಿ, ನಾನು ಒಪ್ಸಿಲ್ಲ ನೋಡಿ ಅಂತ ಹೇಳಿದಾನೆ ನನ್ನ ಅತ್ತೆ ಹತ್ರ. ಅವಳು ಇಷ್ಟ ಹೇಳಿದ್ಮೇಲೆ ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ, ನಿಂದು ಬರೀ ಧೈರ್ಯ ಅಲ್ಲ, ಬೊಂಡು ಧೈರ್ಯ. ನಂಗೆ ಇದು ಲೈಫ್ ಲಾಂಗ್ ನೆನ್ಪಿರುತ್ತೆ. ಇದು ಈ ಮೊಮೆಂಟ್ ನಿಜವಾಗ್ಲೂ ನೆನ್ಪಿರುತ್ತೆ. ಇದಕ್ಕಿಂತ ಚೆನ್ನಾಗಿ ನನ್ನ ಬರ್ತ್ಡೇನ ಯಾರು ಸೆಲೆಬ್ರೇಟ್ ಮಾಡಿರಕ್ ಸಾಧ್ಯನೇ ಇಲ್ಲ. ಇದನ್ನ ಹೇಳ್ತಾ ಇದೆಯಾ ಅಥವಾ ಕೇಳ್ತಾ ಇದೆಯಾ ನೆಕ್ಸ್ಟ್ ಟೈಮ್ ಹಿಂಗೆ ಮಾಡ್ರಿ ಅಂತ? ಇಲ್ಲ, ನಿಜವಾಗ್ಲೂ ಈ ತರ ಯಾರು ಮಾಡಿಲ್ಲ. ಇನ್ ಮುಂದೆ ಯಾರು ಮಾಡ್ತಾರ ಇಲ್ಲೋ ಗೊತ್ತಿಲ್ಲ. ಈ ತರ ಆಪರ್ಚುನಿಟಿ ಸಿಗುತ್ತೆ. ನಿಜವಾಗ್ಲೂ ನೀವು ಇಬ್ರು ಇದ್ರೆ ಯಾವಾಗಲೂ ಒಟ್ಟೊಟ್ಟಿಗೆ ಖುಷಿಯಾಗಿರಿ, ಯಾವಾಗ್ಲೂ ಹೀಗೆ ಸಂತೋಷವಾಗಿರಿ ಅಂತ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಂದಿನ ಗಿಚ್ಚಿಗಿಲಿಗಿಲಿ ಬರ್ತಾ ಇರೋಂತಹ ಮುಂದಿನ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್. ಹಣ ನೋಡಿದ್ರೆ ಹೆಣನೂ ಬಾಯ್ ಬಿಡುತ್ತೆ ಅಂತ ಗಾದೆ ಇದೆ. ಅದೇ ರೀತಿ ಈಗ 5 ಲಕ್ಷ ದುಡ್ಡುಗೋಸ್ಕರ ಒಂದೇ ಫ್ಯಾಮಿಲಿಯ 3 ಜನ ಏನೇನೆಲ್ಲ ಡ್ರಾಮಾ ಮಾಡ್ತಾರೆ ಅಂತ ತಮ್ಮ ಸ್ಕಿಟ್ ಮೂಲಕ ಪ್ರೆಸೆಂಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಚಪ್ಪಾಳುಗಳೊಂದಿಗೆ ಸ್ವಾಗತಿಸಿ ಸುಷ್ಮಿತಾ, ಯಶಸ್ವಿನಿ, ಸೌಮ್ಯ ಹಾಗೂ ಚಂದ್ರಪ್ರಭಾ. ಅಮ್ಮ ನನ್ನ ಬಿಟ್ಟು ಹೋಗ್ಬೇಡಮ್ಮ. ಅಮ್ಮ ಬೇಡಮ್ಮ. ಅಮ್ಮ ಅಮ್ಮ ಅಮ್ಮ. ಏನಾಯ್ತಮ್ಮ? ಏನಾಯ್ತವ? ಅಪ್ಪ, ಅಮ್ಮ ಕನ್ಸಲ್ ಬಂದಿದ್ಲಪ್ಪ. ಹೌದವ? ಅಪ್ಪ, ನಿನ್ನ ಹತ್ರ 20 ವರ್ಷದ ಒಂದ್ ವಿಷಯ ಕೇಳ್ಬೇಕು ಅನ್ಕೊಂಡಿದ್ದೆ. ಕೇಳವ? ಅಮ್ಮ ನಮ್ಮನ್ನ ಬಿಟ್ಟು ಎಲ್ಲಿ ಹೋದ್ಲಪ್ಪ? ಅದವ, ಫಾರಿನಿಂದ 1 ಲೆಟ್ರ್ ಬಂದಿತ್ ಕಣವ. ನಿನ್ ಗಂಡನ್ ಬಿಟ್ಬಿಟ್ಟು ಬಂದ್ರೆ 1 ಕೋಟಿ ಕೊಡ್ತೀನಿ ಅಂತ. ಅದಕ್ಕಿಂತ ನಾ ಬುಟ್ಟಿ ಹೊಂಟೋದ್ಲು ಕಣವ. ಅವತ್ತಿಂದ ನಿನ್ನ ಅಜ್ಜಿನ ಹುಡುಕ್ಲೇ ಇಲ್ವಾ ತಾತ? ಇಲ್ಲ ಕಣವ. ಯಾಕೆ? ಲೆಟ್ರ್ ಬರ್ದೈತೆ ನಾನು ತಾನೆ, ನಾನೇ ಕಳ್ಸ್ಬಿಟ್ಟು ನಾನೇ ಹುಡುಕ್ಲಾ. ನಿಂಗ್ ನಾಚಿಕೆ ಆಗಲ್ವಾಪ್ಪ? ನೀನೇ ಲೆಟ್ರ್ ಬರ್ದು ಅಮ್ಮನ ಕಳಿಸ್ಕೊಟ್ಟು ನಾಟಕ ಮಾಡ್ತಾ ಇದಿಲ್ವಾ? ನನ್ ಬಗ್ಗೆ ಹೇಳ್ತೀನಿ, ನಿನ್ ಗಂಡ ಹೆಂಗಿದಾದೆ ಹೇಳು. ಹೌದಮ್ಮ, ಅಪ್ಪ ಹೆಂಗ್ ಸತ್ರು ಅಂತ ನನ್ಗೂ ತಿಳ್ಕೊಬೇಕು, ಹೇಳು. ಓ ಅದ ಮತ್ತೇನೋ ಊಟಕ್ಕೆ ಹಿಟ್ ಕಳ್ಸ್ಕೊಡು ಅಂತಂದ್ರು, ಕಳಿಸ್ಕೊಟ್ಟೆ. ಅದಾದ್ಮೇಲೆ ಏನಾಯ್ತು ನನಗೇನ್ ಗೊತ್ತು? ಹಿಟ್ಟಿಂದ ಹೆಂಗಮ್ಮ ಸತ್ರು? ಅವ್ವ, ಇಟ್ಟು ಅಂದ್ರೆ ತಿನ್ನ ಇಟ್ಟಲ್ಲ ಕಣವ. ಆ ಇಟ್ಟು ಬೇಕಂತ ಮಾಡದ್ನಾ? ಏನೋ ಇನ್ಶೂರೆನ್ಸ್ ದುಡ್ಡು ಸಿಗುತ್ತೆ ಅಂತ ಮಾಡ್ದೆ ಅಷ್ಟೇ. ಇಂಥ ಫ್ಯಾಮಿಲಿನಲ್ಲಿ ಇದೀನ ನಾನು.
ಇಂಥ ಫ್ಯಾಮಿಲಿನಲ್ಲಿ ಇದೀನಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ನನಗೆ. ಅಮ್ಮ ಏನೇ ನಾನು ಕಂಬೈನ್ ಸ್ಟಡೀಸ್ಗೆ ಹೋಗಿ ಬರ್ತೀನಮ್ಮ. ಚೂರು 5,000 ಕಾಸು ಬೇಕಿತ್ತು. ಅಲ್ಲ ಕಣೆ, ಬಾಗ್ಲಾಕೊಂಡು ಹೋದ ಕಂಬೈನ್ ಸ್ಟಡೀಸ್ಗೆ 5,000 ದುಡ್ಡೇನಕ್ಕೆ ಕೊಡ್ಬೇಕು? ಕೊಡಲ್ಲ ಕಣೆ, ಕೊಡಲ್ಲ ಕೊಡಲ್ಲ ಅಂದ್ರೆ ಕೊಡಲ್ಲ, ಹೋಗು. ಎಂತ ಜುಗ್ಗಿ ಇರ್ಬೇಕು ಸರ್ ನಮ್ಮಮ್ಮ. ಅಪ್ಪ ಏನವ್ವ? ಅಪ್ಪ ಬಾಯಲ್ಲಿ ಏನ್ ಹೇಳು? ನೋಡು, ರೆಸಾರ್ಟ್ ತುಂಬಾ ಲಾಸ್ ಆಗ್ಬಿಟ್ಟಿದೆ. ಒಂದ್ 5 ಲಕ್ಷ ಸಾಲ ಕೊಡಪ್ಪ, ಬೇಗ ತೀರಿಸ್ಬಿಡ್ತೀನಿ. ನಿನ್ಗೆ ನಾಚಿಕೆ ಮಾನ ಮರದಿ ಏನ್ ರೀತದವ? ಅಪ್ಪನ ಹತ್ರ ಕಾಸು ಕೇಳ್ತಾ ಇದೆಯಲ್ಲ. ನಾನ್ ಬೆವ್ರು ಸುರ್ಸಿ ಸಂಪಾದನೆ ಮಾಡಿರೋ ದುಡ್ಡ ನೀನು ಕೊಡಿಕಿಲ್ಲ, ಹೋಗು ಪ್ಲೀಸ್ ಹೋಗವ್ವ, ಹೋಗು. ಓ ಸಾಧು ಸರ್, ಹೆಂಗ್ ದುಡ್ಡು ಅರೇಂಜ್ ಮಾಡ್ಲಿ? ನಮ್ಗೆ ಏನು ಅರ್ಥನೇ ಆಗ್ತಾ ಇಲ್ವಲ್ಲ. ಪ್ಲೀಸ್ ಯೋಚನೆ ಮಾಡಿ ಆಯ್ತಾ, ಹೆಂಗ್ ದುಡ್ಡು ಅರೇಂಜ್ ಮಾಡ್ಬೇಕು ಅಂತ ಪ್ಲೀಸ್. ನಿಂಗೆ ಸೆರಗೆ ಕಾಣಲ್ದಲ್ಲ? ಕಾಣ್ತೀನಿ ಇಲ್ಲ ಅವ್ವ. ಏನಪ್ಪ? ಕನ್ನಡಕ ತಗಬ. ಯಾಕೆ? ನನಗ್ ಕಾಣಿಸ್ತಾ ಇಲ್ಲ ಅದಕ್ಕೆ. ಏನು? ಅಲ್ಲ ಅಕ್ಷರ ಕಾಣಿಸ್ತಾ ಇಲ್ಲ ಅಂದೆ. ಸರಿ ಇದು ತಂದೆ. ಕಾಣಿಸ್ತೈತೆ. ನಿಂಗೆ ನಿನ್ ಗಂಡೇನದ? ಹೋಗ್ಬಿಟ್ಟ. ಅಯ್ಯೋ, ಎಷ್ಟು ವರ್ಷ ಆಯ್ತು? 5 ವರ್ಷ ಆಯ್ತು. ಮತ್ 5 ವರ್ಷದಿಂದ ಅದೆಲ್ಲ ಹೆಂಗೆ? ಏನು? ಅಲ್ಲ ಮನೆ ಕೆಲಸ ಎಲ್ಲ ಮಾಡೋದೆಲ್ಲ ಹೆಂಗೆ ಅಂದೆ? ಎಲ್ಲ ನಾನೇ ಮಾಡ್ಕೊತಾ ಇದ್ದೀನಿ. ಯಜಮಾನ್ರೆ, ನನ್ ಮಗಂಗ್ ಹುಷಾರಿಲ್ಲ, ಸ್ವಲ್ಪ ಕಾಸು ಕೊಟ್ಟಾರ? ನನಗ್ ಕೇಳಿಸ್ತಾ ಇಲ್ಲ. ನಿಂಗೆ ಹತ್ರ ಬಂದ್ ಹೇಳು. ನನ್ ಮಗಂಗ್ ಹುಷಾರಿಲ್ಲ. ಕೇಳಿಸ್ತಾ ಇಲ್ಲ ನಿಂಗೆ, ಹತ್ರ ಬಂದ್ ಹೇಳು. ನನ್ ಮಗಂಗ್ ಹುಷಾರಿಲ್ಲ. ಕೇಳಿಸ್ತಾ ಇಲ್ಲ ನಿಂಗೆ, ಹತ್ರ ಬಂದ್ ಹೇಳು. ನನ್ ಮಗಂಗ್ ಹುಷಾರಿಲ್ಲ, ಕಾಸು ಕೊಟ್ಟಾರ ಅಂದೆ. ಕರಿಬೇಡ, ಸುಮ್ಕಿರು, ಬೈತಾರೆ. ಹೇಳ್ಬಾರ್ದು ತಾನೆ. ಅದಕ್ಕೆ ಕಾಸು ಕೊಟ್ಟಾರ ಅಂದೆ. ಅಲ್ಲ, ಎಷ್ಟ್ ಬೇಕು ನಿಂಗೆ? ಒಂದ್ 5,000 ಬೇಕಿತ್ತು. 10,000 ತಕೋ, ಸ್ಪೆಷಲ್ ವಾರ್ಡ್ ಸೇರ್ಸು. 2,000 ತಕೋ. ಇದು ಆಟೋದಲ್ಲಿ ಓಡಾಡು, ಬಸ್ಸಲ್ಲೆಲ್ಲ ಓಡಾಡು. ಹೌದು, ಡ್ರೈ ಫ್ರೂಟ್ಸ್ ತಿನ್ನು, ದಪ್ಪ ಆಗುವೆ. ಥ್ಯಾಂಕ್ ಯು. 2,000 ತಕೋ. ಈ ತರ ತುಂಡ್ ಬಟ್ಟೆ ಹಾಕಬೇಡ, ಫುಲ್ ಆಗಿರೋದು ಹಾಕೋ. ಆಯ್ತು ಯಜಮಾನ್ರೆ, ಹೋಗ್ ಬರ್ತೀನಿ. ನೀವ್ ನಂಗೆ ತುಂಬಾ ಉಪಕಾರ ಮಾಡಿದ್ದೀರಾ ಯಜಮಾನ್ರೆ. ನೀವು ನನ್ಗೆ ತಂದೆ ಇದ್ದಂಗೆ. ಯಜಮಾನ್ರೆ ಹೇಳು. ನಿಮ್ ಅಡ್ರೆಸ್ ತಗೋಗಿ ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತು. ಮತ್ತದೆಲ್ಲ ಹೆಂಗೆ? ಅಲ್ಲ, ಹೆತ್ತ ಮಗಳಿಗೆ ಕಷ್ಟ ಇದೆ, 1 ರೂಪಾಯಿ ಕೊಡು ಅಂದ್ರೆ ಬಿಚ್ಚಿಲ್ಲ. ಆ ಬಿಕ್ನೆಸ್ ಸಿಗಲಿ ತಕ್ಷಣ ಎತ್ತೆತ್ತಿ ಕೊಡ್ತಾನಲ್ವಾ? ನಮ್ಮ ಅಪ್ಪನ ಹತ್ರ ದುಡ್ಡು ಹೀಗೆ ಹೇಗ್ ವಸೂಲಿ ಮಾಡ್ತೀನಿ ನೀವೇ ನೋಡ್ತಾ ಇರಿ. ಹಲೋ, ಫೋನ್ ನೆಟ್ಗೆ ಇಟ್ಕೊಳ್ಳೋ. ಇನ್ನಂಗ್ ಇಟ್ಕೊಳ್ಳ, ನೆಟ್ ಇಟ್ಕೋಬೇಕಂತೆ. ಹಲೋ ಪ್ಲೀಸ್. ಅಮ್ಮ, ಫೀಸ್ ನೆನ್ನೆನೆ ಕಟ್ಟಿದ್ದೀನಿ, ಇವತ್ತು ಯಾಕೆ ಫೀಸ್ ಕಿದಾಗ್ತಾ ಇದೆ? ಸರಿಯಾಗಿ ಕೇಳಿಸ್ಕೊಳ್ಳೋ. ನೋಡು, ನೀನು ನಿಮ್ಮ ಮನೆ ಕೆಲಸದವ್ರ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ದ ವಿಷಯ ಗೊತ್ತಾಗ್ಬಿಡ್ತಿ ಕಣೋ. ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂದ್ರೆ ನೀನ್ ನನಗೆ 5 ಲಕ್ಷ ದುಡ್ಡು ಕೊಡ್ಬೇಕು ಕಣೋ. ನನ್ನ ಮೇಲಿದ ದುಡ್ಡು ಅಂತ ಅದೇನು ಹೇಳ್ತಾರಲ್ಲ, ಬೇಡ್ಕಂತೀನಿ, ನನ್ನ ಹತ್ರ ಕೆರ್ಕಂತ ತಿಂದ್ರಂತೆ. ಹಂಗಾರೆ ಹೇಳ್ಬಿಡ್ಲ? ಬೇಡ, ಈಗ ದುಡ್ಡು ಎಲ್ಲಕ್ ತರ್ಬೇಕು? ನಿಮ್ ಮನೆ ಪಕ್ಕದಲ್ಲಿ ಕಸ ಹಾಕಬಾರ್ದು ಅಂತ ಬೋರ್ಡ್ ಇದೆಯಲ್ಲ, ನಾವಲ್ಲಿ ಕಸ ಹಾಕ್ತಾ ಇಲ್ವಲ್ಲ? ಅಲ್ಲಲ್ಲ ಕಣೋ, ಅದ್ರ ಪಕ್ಕದಲ್ಲಿ ಇಟ್ಬಿಟ್ಟು ಹೋಗು. ತಿರುಗ್ ನೋಡಿದ್ರೆ ಎಲ್ಲ ಪೀಸ್. ಸರಿ ಆಯ್ತು, ತಗೋಬತ್ತೀನಿ ಈಗ್ಲೇ.
ಕಷ್ಟಪಟ್ಟು ಸಂಪಾದನೆ ಮಾಡಿರೋದೆಲ್ಲ ಅವ್ರು ಇವ್ರು ಕೊಡ್ಬೇಕು. ಅಪ್ಪ ಏನಾಯ್ತಪ್ಪ ಟೆನ್ಷನ್ ಅಲ್ಲಿ ಇದೆಯಾ? ಏನು ಇಲ್ವಲ್ಲವ? ಹೇಳಪ್ಪ. ಅಯ್ಯೋ ಏನು ಇಲ್ಲ ಅಂತ ಹೇಳಿದ್ನಲ್ವ? ಏನಾದ್ರು help ಬೇಕಾ? ಏನು ಇಲ್ಲ ಹೋಗಮ್ಮ, ಏನು ಇಲ್ಲ ಅಂತ ಹೇಳ್ತಾ ಇದ್ದೀನಿ, ಇವಳು ಬೇರೆ. ಅಪ್ಪ ಎಲ್ಲೋಗಿದ್ದೆ? ಇಷ್ಟಕ್ಕೆ ಹೋಗಿದೆ, ನೀನೆಲ್ಲಿ ಹೋಯ್ತಾ ಇದ್ದೆ? ಮನೇಲಿ ಕರೆಂಟ್ ಹೋಗಿದೆ, ಗಾಳಿ ತಗೊಳಕಂತ ಹೊರಗೆ ಹೋಗ್ತಾ ಇದೀನಿ. ಜಲ್ದಿ ತಗೊಂಡ್ ಬರೋಗು, ಹೋಗು. ನೋಡಿದ್ರ ಸಾಧು ಸರ್ ನಮ್ಮ ಅಪ್ಪ ಹತ್ರ ದುಡ್ಡು ಯಾಕೆ ತಗೊಂಡೆ ಅಂತ. ನನಗೆ ದಿನ ಕೆಲಸ ಮುಗಿಸಿದಾದ್ಮೇಲೆ 90 ತಗೊಳ್ಳೋ ಅಭ್ಯಾಸ. ದುಡ್ಡು ಬೇರೆ ಸಿಕ್ಕಿದ್ಯಾ, ಅದೇ ಖುಷಿಗೆ ಎಕ್ಸ್ಟ್ರಾ ಕುಡಿಯೋದಯ. ಕುಡಿತಾಳ. ಸಾಧು ಸರ್ ಪ್ಲೀಸ್ ಯಾರಿಗೂ ಹೇಳ್ಬಿಡಿ ಆಯ್ತಾ, ಇದು ಫುಲ್ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾ ಇದೀನಿ. ಮನೆಯಲ್ಲಿ ಅಪ್ಪ ಇದ್ದಾರೆ, ಮಗಳಿದ್ದಾಳೆ, ನಾ ಭಯ ಬಿಡ್ವಾ ನಮ್ಮ ಅಮ್ಮಂಗೆ? ಇರು ಮಾಡ್ತೀನಿ. ಹಲೋ ನೋಡ್ತಲ್ಲ ಮ್ಯಾನರಿಸಮ್. ಫೋನಲ್ಲಿ ಹೆಂಗಣ್ಣ ಮ್ಯಾನರಿಸಮ್ ಗೊತ್ತಾಗುತ್ತೆ? ಎಣ್ಣೆ ಕುಡಿಯೋ ಹೆಣ್ಣೆ, ನೀನ್ ಎಣ್ಣೆ ಕುಡಿತಿರೋದನ್ನ ನಾನು ನೋಡ್ಬಿಟ್ಟಿದೀನಿ. ಎಣ್ಣೆ ಯಾಕ ನೋಡ್ದೆ ನೀನು? ನಿಮ್ ಮನೆಯಲ್ಲಿ ನಾನು 31 ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿದೀನಿ. 52 ಮಾನಿಟರ್ ಅಲ್ಲಿ ನೀನು ನೋಡ್ತಾ ಇದ್ದೀನಿ. ಅಲ್ಲ ಏನ್ ಮಾಡ್ಬೇಕ ನಾನು? ಈ ವಿಷಯನ ನಿಮ್ ಮನೆಯವ್ರಿಗೆ ಹೇಳ್ಬಾರ್ದು ಅಂದ್ರೆ ನೀನು ಒಂದ್ ಕೆಲ್ಸ ಮಾಡ್ಬೇಕು ಚಿನ್ನ. ಏನದು? ನಿನ್ನ ಹತ್ರ ಇರೋ ಬರೋ ದುಡ್ಡೆಲ್ಲ ಒಂದ್ ಬ್ಯಾಗಿಗೆ ಹಾಕೊಂಡು ಇಲ್ಲಿ ಕಸ ಎಸಿಬಾರ್ದು ಅಂತ ಬೋರ್ಡ್ ಇದೆಯಲ್ಲ, ಅಲ್ಲಿ ಕಸನೇ ಹಾಕ್ಬಾರ್ದು ಅಂತಿದೆ. ನೀನ್ ಕಾಸಿಡ್ತ್ಯಾ, ಅದ್ರ ಪಕ್ಕದಲ್ಲಿ ಒಂದು ಕಲ್ಲಿದೆ, ಅದ್ರ ಮೇಲೆ ಬ್ಯಾಗ್ ಇಟ್ಟು ಹೋಗ್ತಾ ಇರ್ಬೇಕು. ಆಯ್ತು ಆಯ್ತು ಅಕ್ಕ ಆಯ್ತು. ಫೋನ್ ಇಡಕ್ಕಿಂತ ಮುಂಚೆ ಒಂದು ವಿಷಯ. ಏನಕ್ಕ? ಅಯ್ಯೋ ಅಯ್ಯೋ ಅನ್ಯಾಯವಾಗಿ ದುಡ್ಡು ಕಳ್ಕೊತಾದಿರಲ್ಲಪ್ಪ. ಎಣ್ಣೆಗೆ ಯಾರೋ ಕಾಳಕ್ಕಿಲ್ಲ. ಅಯ್ಯೋ ಅಯ್ಯೋ ಕಾಸು ಕಾಸು ಅಯ್ಯೋ ಎಣ್ಣೆ ತಲೆಲ್ಲ. ಅಮ್ಮ, ಏನಾಯ್ತು? ಅಯ್ಯೋ ಕಾಸು ತೊಟ್ಟೆ ಅನ್ಕೊಬಿಟ್ಟಲ್ಲ ನಿನ್ನ. ಸಾರೆ ಲೊಕೇಶನ್ ಅಲ್ಲಿದೆ. ನೋಡಿದ್ರ ಸಾಧು ಸರ್, ಈ ಜನರೇಷನ್ ಅಲ್ಲಿ ಪಾಕೆಟ್ ಮನಿ ಮಾಡ್ಕೊಳ್ಳೋದು ಹೆಂಗೆ ಅಂತ. ನಮ್ಮ ಅಮ್ಮನ ಹತ್ರನೇ ನಾನು ದುಡ್ಡು ಕಿತ್ಕೊಂಡಿದ್ದೀನಿ ಅಂದ್ರೆ ನಾನು ಎಂತ ಬೇಡ. ನನ್ ಮಗಳ ಹತ್ರ ಇಷ್ಟೊಂದು ದುಡ್ಡು ಹೆಂಗ್ ಬತ್ತು? ಮೊಮ್ಮಗಳು ಕಣಲೇ, ನನಗೆ ಕಳ್ಕಂದಿರೋದಾಗ ಹೆಂಗಾರು ಪಡಿಲೇಬೇಕು ನನ್ನ ಮಗಳ ಹತ್ರ. ಅವ್ವ ಆ ತಾತ, 1 ರೂಪಾಯಿ ಕಾಯಿನಿದ್ರೆ ಕೊಡವ. ಏಕೆ? ಫೋನ್ ಮಾಡಕ್ಕೆ. 1 ರೂಪಾಯಿ ಕಾಯಿನು ಮೊಮ್ಮಗಳ ಹತ್ರನ ಕಿತ್ಕತ್ಯಲ್ಲ, ತಗ. ಹಲೋ, ಕೂತೆ ಹೇಳೋ ಕತ್ತೆ.
ನೋಡು ನಿನ್ಗ ದುಡ್ಡು ಎಲ್ಲಿಂದ ಬತ್ತು ಹೆಂಗ್ ಬತ್ತು ಅಂತ ಗೊತ್ತಾಗಿದೆ. ಅದಕ್ಕೆ ಇವಾಗ ಈಗ ನೀನು ತಂದೆ ಇಲ್ಲಿ ಇಡ್ಲಿಲ್ಲ ಅಂದ್ರ ನಾನು ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ. ದುಡ್ಡನ್ನ ಕೊಡಲ್ಲ ಕಣೋ, ಏನೋ ಮಾಡ್ಕೋತ್ಯಾ. ನೀನ್ ಕೊಟ್ನಿಲ್ಲ ಅಂದ್ರ ಈಗ್ಲಿಂದ ಈಗ್ಲೇ ಕಂಪ್ಲೇಂಟ್ ಕೊಟ್ಟಿ ನಿನ್ನ ಜೈಲು ಮೆಲ್ಲು ಮಾತಾಡೋ, ಫೋನಲ್ಲಿ ಇದೀನಿ. ಈಗ ದುಡ್ಡ ತಗೊಂಡಿಲ್ಲ ಕಸ ಬರ್ತೈತಲ್ಲ ನೀನೆಲ್ಲ ಮೆತ್ತಗ್ ಮಾತಾಡ್ತಾ ಇದ್ಯಾ, ಗಟ್ಟಿಯಾಗಿ ಮಾತಾಡು. ನನ್ಗೆ ಹೇಳ್ತಾ ಇದ್ದಾಳೆ ಯಾರಿಗೆ ಹೇಳ್ತಾ ಒಂದು ಗೊತ್ತಾಯ್ತಲ್ವಲ್ಲ. ನೋಡೋ ಅಲ್ಲಿ ಕಸದ ತೊಟ್ಟಿ ಐತಲ್ಲ ಅಲ್ಲಿ ತಂದ್ ಮಾಡ್ಬಿಟ್ಟು ಹೋಗಿರೋ. ಕಾಸು ಎಲ್ಲಿಡ್ಬೇಕು ಅಂತಾನೆ ಹೇಳಿಲ್ಲ, ಕಸದ ತೊಟ್ಟಿ ಹತ್ರ. ನಿನ್ಗೆ ಎರಡ್ ಸಲ ಹೇಳ್ದೆ ಕಾಸು ತಗೊಂಬಂದ ಆಮೇಲೆ ಕಸು ತೊಟ್ಟಿ ಏನ್ ಬರ್ದಿಲ್ವಾ ಅಲ್ಲಿ ಮಾಡ್ಕೋ. ಇಲ್ಲ ಅಂದ್ರೆ ನನ್ ಕೇಳ್ ಕೊಡಿ ಹಿಂಗೆ ನಾನ್ ಹಿಂಗ್ ತಕಂದಿ ಹಿಂಗ್ ಸಲೀಸಾಗಿ ಹೋಯ್ತೀನಿ ಅಂತ ಹೇಳತ್ತು. ಇಷ್ಟೊತ್ತಂಗ ಫೋನಲ್ಲಿ ಮಾತಾಡಿದ್ ನೀನಾ? ಗೊತ್ತಾಗೋಯ್ತಾ? ತಾತ ನಾಚಿಕೆ ಆಗಲ್ವಾ ನಿನ್ಗೆ? ಮೊಮ್ಮಕ್ಳ ಹತ್ರನೇ ದುಡ್ಡು ಕಿತ್ಕೊಳಕ್ಕೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಹತ್ರ ದುಡ್ಡು ಕಿತ್ಕೊಳಕ್ ನಿನಗೆ ನಾಚಿಕೆ ಆಗಲ್ವಾ? ನನ್ನ ಹತ್ರ ನನ್ ದುಡ್ಡು ಕಿತ್ಕೊಳಕ್ ನಿಮಗ್ ನಾಚಿಕೆ ಆಗ್ನಿಲ್ವಾ? ತಾತ ಅಮ್ಮನೆಲ್ಲ ಬ್ಲಾಕ್ ಮೇಲ್ ಮಾಡಿ ಈ ಬ್ಯಾಗ್ ನ ಕಿತ್ಕೊಂಡಿದ್ದು ನಾನು. ಅಪ್ಪನೆಲ್ಲ ಬ್ಲಾಕ್ ಮೇಲ್ ಮಾಡಿ ದುಡ್ಡು ಕಿತ್ಕೊಂಡಿದ್ದು ನಾನು. ನಂದು ಇದು ಕಸ್ವಂಕೆರೆ ನಂದು ಕೊಡ್ತಂದ ನಂದು. ಹಲೋ ಹಲೋ ಹಲೋ, ಇದಂಗೆ ಯಾರು? ದೊಡ್ಡೋರ್ ಮಾತಾಡ್ತಾ ಬೇಕಾದ್ರೆ ನಾಯಿ ನರಿ ಕ್ರಿಮಿ ಕೀಟಗಳೆಲ್ಲ ಸೈಲೆಂಟ್ ಸೈಡಲ್ಲಿ ಇರ್ಬೇಕು, ಇಲ್ಲ ಅಂದ್ರೆ ಖಚಕ್ 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 ಇದಂಗೆ. ಹಲೋ ಹಲೋ ಹಲೋ, ಈಗ ಏನಾಗ್ಬೇಕು? ಸರ್ ನೀವೇನ್ ಗೊತ್ತಾಗೋಯ್ತು ಸರ್? ಸರ್ ನಿಮ್ ಸಿನಿಮಾದಲ್ಲಿ ನನಗೊಂದು ಅವಕಾಶ ಕೊಡಿ ಸರ್ ಪ್ಲೀಸ್ ಸರ್. ಸರ್ ನಾನ್ ನಿಮ್ ದೊಡ್ಡ ಫ್ಯಾನ್ ಸರ್. ನಿಮ್ಮಿಂದ ಒಂದೇ ಒಂದ್ ಸೆಲ್ಫಿ ಬೇಕಿತ್ತು ಸರ್. ಸಾಧು ಸರ್ ಅವಾಗಿಂದ ಫೋನಲ್ಲೇ ಮ್ಯಾನರಿಸಮ್ ಮಾಡ್ತದೆ, ಗೊತ್ತಾಗ್ತದೆ ನಿಮ್ಗೆ? ಕಾಣಿಸ್ತಾ ಇಲ್ವಾ? ಇದು ನನ್ಗೆ ಅನಿಸ್ತೈತೆ ಇಡೀ ಸೆಟ್ ಅಲ್ಲಿ ಸಾಧು ಸರ್ ತರ ಮಾತಾಡೋರು ಒಂದೊಂದು ಓದ್ಲಿ ಒಬ್ರೆ. ಅವ್ರು ಯಾರು ಗೊತ್ತಾ? ಸುಶ್ಮಿತಾ. ತ್ರಿಮೂರ್ತಿಗಳು, ಬನ್ನಿ 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 ಬನ್ನಿ, ದೊಡ್ಡ ಘನ ಕಾರ್ಯ ಮಾಡಿದೀರಾ, ಬನ್ನಿ ಬನ್ನಿ ಬನ್ನಿ. ಏನಿವಾಗ? ನೋಡು ನನ್ ದುಡ್ಡ ತಕೊಂಡಿ ಎಲ್ಲ ನಂದು ಅಂತವ್ರೆ, ನಾನ್ ನನ್ ದುಡ್ಡು ಕೊಡಿಕಿಲ್ಲ. ಹಲೋ, ಕಾಯಿನ್ ಬಾಕ್ಸ್ ಅಲ್ಲಿ ₹1 ಹಾಕಿ ವಾಯ್ಸ್ ಮಿಮಿಕ್ರಿ ಮಾಡಿ ಇದ್ರಲ್ಲಿ ಶರ್ಮ ನಮ್ದು ಇದೆ, ಇದು ಈ ಪಾಲ್ ನಮ್ಗೂ ಸೇರಿದ್ದು. ನಂದು ಸೇಮು. ಅದ ಹೆಂಗ ಒಂದೇ ಸೇಮ್ ಆಗ್ಬಿಟ್ಟದು? ಇವಳು ದಪ್ಪಗವಳೆ, ನೀನು ಸಣ್ಣಕ್ಕಿದ್ದಿ, ಅವಳು ಮೀಡಿಯಂ ಆಗವಳೆ. ಮತ್ತೆ ಏನೀಗ 3 ಜನಕ್ಕೂ ದುಡ್ಡು ಪಾಲಾಗ್ಬೇಕಷ್ಟೇ ತಾನೆ? ಹೌದು. 3 ಜನ ಕಣ್ ಮುಚ್ಕೊಂಡ್ ನಿಂತ್ಕೊಳ್ಳಿ. ಯಾಕೆ ದುಡ್ಡೇ ಸಿಗ್ತೀನಿ, ಯಾರ ಕೈಗೆ ಎಷ್ಟೆಷ್ಟು ಬರ್ತದೋ ಅದು ಅವ್ರವ್ರ ಪಾಲು. ನ್ಯಾಯ ಅಂದ್ರೆ ನ್ಯಾಯ, ನಮ್ ಹಿಂಗಿದೆ ನ್ಯಾಯ. ಕರೆಕ್ಟ್ ಐಡಿಯಾ. ಕಣ್ ಮುಚ್ಕೊಂಡ್ ನಿಂತ್ಕೊಳ್ಳಿ. ಮುಚ್ಕೊಳ್ಳಿ. ಎಷ್ಟ ಕ್ವಾಣಲ್ಲಿ ಸಿಗ್ತೀನಿ. ಈ ದುಡ್ಡೆಲ್ಲ ಎತ್ಕೊಂಡು ಸೀಸನ್ 2 ಮಾಡ್ಕೊತೀನಿ. ಎಷ್ಟ? ಓ ಚಂದ್ರಪ್ರಭಾ, ಏನು ಎಸ್ದ ಅಂದಷ್ಟೇ ಅವಳು ಎಸ್ಕೇಪೆ ಆಗ್ಬಿಟ್ಟು ಹೇಳು. ನನಗೆ ಒಂದು ಗಾದೆ ಕೇಳಿದ್ದೆ. ಏನು? ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಒಂದು ಗಾದೆ ಕೇಳಿದ್ದೆ. ಇದು ಹಾಕಿದ ಕಾಯಿನ ಹಾಕಿದ ಕಡೆನೆ ಚೆಲ್ಲಿ ಅಂತ ಒಂಥರ ಚೆನ್ನಾಗಿತ್ತು. ಬಟ್ ಈ ಒಂದು ಕಿತ್ತೋದ್ ಚಿಲ್ಡ್ರೆ ಫ್ಯಾಮಿಲಿ ಯಾವ ತರ ಪರ್ಫಾರ್ಮ್ ಮಾಡಿದೆ ಅಂತ ಶ್ರುತಿ ಮೇಡಮ್ನ ಕೇಳೋಣ. ಫಸ್ಟ್ ಟೈಮು ನಮ್ಮ ಚಂದ್ರಪ್ರಭನ್ಗೆ ವಯಸ್ಸಿಗೆ ತಕ್ಕಂತ ಪಾತ್ರ ಕೊಟ್ಟಿರೋದು. ಸುಸು ಅಂಡ್ ಯಶು, ವಾಟ್ ಎ ಪರ್ಫಾರ್ಮೆನ್ಸ್. ಸಕ್ಕದಾಗಿ ಮಾಡಿದೆ ಯಶು. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ನೀನು. ನಿನ್ ಮ್ಯಾನರಿಸಮ್ ತುಂಬಾ ಚೆನ್ನಾಗಿತ್ತು. ತುಂಬಾ ಹೊಸದಾಗಿ ಕಾಣ್ತಾ ಇದ್ದೆ ನೀನು ಈ ಸ್ಕಿಟ್ ಅಲ್ಲಿ. ನಿನ್ ಎಫರ್ಟ್ ತುಂಬಾ ಚೆನ್ನಾಗಿತ್ತು. ನಿಮ್ಮಷ್ಟೇ ಚೆನ್ನಾಗಿ ಈ ಸ್ಕಿಟ್ ಅಲ್ಲಿ ಎಲ್ಲರ ಗಮನನ ಸೆಳೆದಿದ್ದು ನಮ್ ಸುಸ್ಸು. ಎಕ್ಸ್ಟ್ರಾರ್ಡಿನರಿ ಕಣೋ. ನೀನ್ ಈ ಸ್ಕಿಟ್ ಅಲ್ಲಿ ತುಂಬಾ ಲವಲವಿಕೆಯಿಂದ ಇದ್ದೆ. ನಿನ್ನ ಮ್ಯಾನರಿಸಮು, ನಿನ್ನ ಬಾಡಿ ಲ್ಯಾಂಗ್ವೇಜ್ ಸೂಪರ್ ಫ್ಯಾಂಟಾಸ್ಟಿಕ್ ಕಣೋ. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ಕಾಯಿನ್ ಬಾಕ್ಸ್ ಫ್ಯಾಮಿಲಿ ಬಗ್ಗೆ ಏನ್ ಹೇಳ್ತೀರಾ? ಚಂದ್ರಪ್ರಭಾ ಆಸ್ ಯೂಶುವಲ್ ಸಾಕಾರ ಮಾಡಿದ್ರು, ಮಾತಾಡಿದಿಲ್ಲ. ಚಂದ್ರಪ್ರಭಾ ಬಗ್ಗೆ ಯಾವತ್ತೂ ಮಾತಾಡಿದ್ರು. ಸ್ಕಿಟ್ಟು ಅಂತ ಬಂದಾಗ ಆ ಅಪ್ಪ ಕಿಂಗ್ ಆಗ್ಬಿಡ್ತಾನೆ. ಅದೇನಿದೆ ಅದನ್ನ ಬಹಳ ಕರೆಕ್ಟಾಗಿ ಪರ್ಫಾರ್ಮ್ ಏನ್ ಮಾಡಬೇಕು, ಏನ್ ಡೈಲಾಗು, ಏನ್ ಟೈಮಿಂಗು ಅದನ್ನ ಅವ್ರು ಬಿಟ್ಕೊಡೋದಿಲ್ಲ. ಅದರಲ್ಲಿ ಚಂದ್ರಪ್ರಭಾ ಡೆಫಿನೆಟ್ಲಿ ಗ್ರೇಟ್ ಆರ್ಟಿಸ್ಟ್.
ಥ್ಯಾಂಕ್ ಯು ಸರ್. ಇದರಲ್ಲಿ ತುಂಬಾ ಎಕ್ಸ್ಟ್ರಾರ್ನರಿ ಆಗಿ ಮಾಡದೇ ಇರುವಂತ ಕ್ಯಾರೆಕ್ಟರ್ನ ಇದರಲ್ಲಿ ಅಪ್ರೋಚ್ ಮಾಡಿದ್ದು ನಮ್ಮ ಯಶಸ್ ಅವರು. ಸಕ್ಕದಾಗಿ ಮಾಡಿದ್ರು ಮೇಡಮ್. ಹೊಡಿದವ್ರಿಗೆ ಕ್ಲಾಪ್ ಹೊಡಿದು ಹೊಡಿಬೇಕಾ ಸರ್? ಕ್ಲಾಪ್ ಹೊಡಿರಿ. ಸೂಪರ್ ಸಕ್ಕದ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಸೌಮ್ಯ ಬಗ್ಗೆ ನಾವು ಹೇಳಂಗೆ ಇಲ್ಲ, ಅವ್ರು ಕೊಟ್ಟಿರೋ ಪಾತ್ರನ ನೀಟಾಗಿ ನಿಭಾಯಿಸಿದ್ರಿ. ನೆಕ್ಸ್ಟ್ ವೀಕ್ ನೋಡ್ತೀನಿ. ಓಕೆ ಸರ್. ಥ್ಯಾಂಕ್ ಯು ಜಡ್ಜಸ್. ಸೊ ಈ ಒಂದು ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿತ್ತು ಅಂತ ನಮ್ಮ ಜಡ್ಜಸ್ ಹೇಳಿದ್ದಾರೆ. ಇದನ್ನ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಮೂಲಕ ನಾವು ಈ ವಾರದ 2 ಸಂಚಿಕೆಗಳನ್ನ ಯಶಸ್ವಿಯಾಗಿ ಮುಗಿಸ್ತಾ ಇದೀವಿ. ಮುಂದಿನ ವಾರ ಮತ್ತಷ್ಟು ಮನರಂಜನೆಯ ಜೊತೆಗೆ ನಾನು ನಿಮ್ಮ ಮನೆಗೆ ಬಂದೇ ಬರ್ತೀನಿ ಅಂತ ಹೇಳ್ತಾ, ಇಷ್ಟೊತ್ತು ನೀವು ನೋಡಿದ್ದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿ ಗಿಲಿ. ಮತ್ತೊಮ್ಮೆ ಎಲ್ಲ ಕನ್ನಡದ ಪ್ರೇಕ್ಷಕರಿಗೆ 75ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಅಂತ ಹೇಳ್ತಾ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಬಾಯ್, ಲವ್ ಯು ಆಲ್, ಥ್ಯಾಂಕ್ ಯು.